ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾವು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ. ಒಳಿತು ಮಾಡು ಮನುಜ ನೀನಿರೋದು 3 ದಿವಸ. ಒಳಿತು ಮಾಡು ಮನುಜ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಎಣ್ಣ ಹಣ್ಣುತ್ತಾರ, ಮಣ್ಣಾಗ ಓಡುತ್ತಾರ. ಚಟ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಜ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ. ಸಾಂಬಜೈ ನಮ ಪಾರ್ವದೇ ಬದರಣ ಮಹಾದೇವ. ಅರಕ್ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮಂಜನಂಜನ ವೃಕ್ಷೇಶ್ವರ ಸ್ವಾಮಿ ಜೈಪರ ಬಸವಾಜ ದರಬಾರಕ್ಕೆ ಬಹುಪರ. ಆನಮಲೆ ಜೇನಮಲೆ ಗುಂಜಮಲೆ ಗುರುಗಂಜಮಲೆ 77 ಮಲಗಳಲ್ಲಿ ತಪ್ಪದಳದ ನಾಟ್ಯಮಾಡ ಮಂತ ನಮ್ಮಪ್ಪಾಜ ಮುದ್ಬಲೆನ ಪಾದಕ್ಕೊಂದ್ಸಾರಿ ಉಘೇನೆ ಉಘೇ ಮಾತ್ಮಲಯ್ಯ ಉಘೇ ಮಾದೇಶ್ವರ ಬಸವೇಶ್ವರ ಪಾದಕ್ಕೆ, ದರಗ ದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ನೀಲಕಂಠೇಶ್ವರನ ಪಾದಕ್ಕೆ, ಮಾರಮ್ಮ ತಾಯಿಯ ಪಾದಕ್ಕೆ, ರಾಚಪ್ಪಾಜಿಯವರ ಪಾದಕ್ಕೆ, ದೊಡ್ಡಮ್ಮ ತಾಯಿಯ ಪಾದಕ್ಕೆ, ಚನ್ನಾಜಮ್ಮನ ಪಾದಕ್ಕೆ, ಪಲಾರದಯ್ಯನ ಪಾದಕ್ಕೆ, ನೀಲಕಂಠೇಶ್ವರನ ಪಾದಕ್ಕೆ, ಸಿದ್ಧಗಂಗಾ ಶ್ರೀಗಳವರ ಪಾದಕ್ಕೆ, ಉಗೇ ಮಾತು ಬಲಯ್ಯ ಕೂಗದವ್ರ ಪಾದಕ್ಕೆ. ಚೆನ್ನಾಗಿ ಊಟ ಬಿಟ್ಟಿರ್ಬೇಕು ಅನ್ನಗದೆ. ಐಕ್ಳು ಆ ಮಟ್ಟು ಕುಣ್ದವ ಕುಪ್ಳಸವೆ ಎಲ್ಲರೂ ಜಮಾ ಅಂತ ಕುಣ್ದಾಡ್ಕೊಂಡು ನೋಡಿದಾರೆ. ಈ ಕಥಾ ಅಂದಾಗ್ಲೇ ಅರ್ಧ ತಗೋ ಬಲಿಬಿಡ್ತಾರ ಶಿಸ್ತಾಗಿ. ಭಗವಂತನ ಸಾಕಾರ. ಈಗ ಐಕ್ಳು ಫುಲ್ಲಾಗಿ ಸೇರ್ಬಿಟ್ಟವೆ. ಕೂಗಿ ಅಂದ್ರೆ ಕೂಗ್ತವೆ. ಈಗ ಇನ್ನು ಸ್ವಲ್ಪ ಉದ್ರು ಮರುದ್ರು ಇಲ್ಲೇ ಬಿದ್ದೋಯ್ತವ ತಗವು. ಇನ್ನು ನಮ್ಮಂತ ಏಕಬೆತ್ತರ ಮಂಡರು ಗೊತ್ತಿರು ಕೊಳ್ಳದಕ್ಕ ದುಡ್ಡು ಕೊಟ್ಟು ಕರ್ಸಿಲ್ವಾ ಕೂಕತನ ಮಾಡು ಅಂತಾರೆ. ಇನ್ನು ಹೆಂಗಸಂತೂ ಅತ್ತಗಿತ್ತಾಗ ಪರ್ಸಲ ಗಿಡ್ಸಲ ಹಿಡ್ಕೊಂಡು ಕೂತಾರ ಪಾಪ. ಅವ್ರು ಕೂಗ್ಬೇಕು ಅಂತ ಗೊತ್ತಿರು ನಾಚಿಕೆ ಜಾಸ್ತಿ. ಹುಡ್ರು ಯಜಮಾನ್ರು ಗಂಡೆಕ ತುಂಡೆಕ ಕೂತಾರ ಕತ್ಕಮ್ಮ ಕೂಗೆ ಮಾತ್ರ ನಮ್ಮ ಪ್ರಾಣ ಹತ್ರ ನೆಲಕ ತಾಯಿ ಬೇಕಾದ್ರೆ ನೀ ಬೇಕಾದ್ರೆ ತಾಯಿ ನಾ ಮಾತ್ರ ನಲ್ಲಕ್ಕವ ನಾಚು ತಕ್ಕತ್ಕಮ್ಮ ದೊಡ್ಡರೆಲ್ಲ ಕೂತಾರ. ಅಯ್ಯೋ ನನ್ ಕಂಡನು ಕೂತಾನ. ಅಯ್ಯೋ ಬೆಳಗ ರಿಪೋರ್ಟ್ಸ್ ಬಟ್ಟಿ ತಕ ಹೊಡೆದ್ ಬಿಡ್ತಾನ. ಆಮೇಲೆ ನನ್ ಮೈದ್ನು ಕೂತನಕವ ನೋಡಿ. ಇಂಥ ಸಂದರ್ಭದಲ್ಲಿ ಅವ್ರು ಬಾಯಿ ಬಿಡಲ್ಲ. ಅದೇ 4-5 ಜನ ಸೇರ್ಕೊಂಡು ಹತ್ಕ ಮಾತು ಶುರು ಮಾಡ್ರ 4 ದಿವಸ ಆದ್ರೂ ಮುಗಿಯಲ್ಲವ್ರ ಮಾತು. 15 ದಿವಸ ಆಗಿದ್ದ ನಾಚಿಗೆ ಊರಿಂದ ಆಚಿಗೆ. ಎಲ್ಲರೂ ಜೋರ ಕೂಗ್ತೇವೆ. ತನ್ನ ಕಾರ್ಯಕ್ರಮ ಯಶಸ್ಸುಗೊಳಿಸೋಣ. ಆ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ಯಾಕೆಂದ್ರೆ ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ಪುಣ್ಯವಾಗಿ ಮಾಡತಕ್ಕಂಥ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿ ಕೊಟ್ಟಿದೆ. ಆ ಪರಮಾತ್ಮನಾದವನು ಮಳೆಯ ಆ ತಡೆಯನ್ನು ನಿಲ್ಲಿಸಿದಾನೆ ನೋಡಿ. ಯಾಕೆಂದ್ರೆ ಮಧ್ಯಾಹ್ನ ಭಾರಿ ಮಳೆಯಾಗಿ ಎಲ್ಲ ಕೂಡ ಎಲ್ಲ ಬದಿಯಾಗಿದೆ. ಇವತ್ತು ಒಂದು ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಪರಮಾತ್ಮನು ಕೂಡ ನಮಗೆಲ್ಲ ಒಂದು ಸಹಕಾರ ಮಾಡಿಕೊಟ್ಟಿದ್ದಾನೆ. ಎಲ್ಲರೂ ಇವತ್ತು ಭಕ್ತಿಯುತವಾಗಿ ಕಥಾಶ್ರವಣವನ್ನು ಕೇಳುತ್ತಾ ಆ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ಎಲ್ಲರೂ ಜೋರ ಕೂಗುದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆನಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜುಮಲೆ ಈ 77 ಮನೆಗಳಲ್ಲಿ ತಪ್ಪದಳದ ನಾಟ್ಯ ಮಾಡುವಂತ ನಮ್ಮ ಮನೆ ಪಾದಕ್ಕೊಂದ್ಸಾರಿ ಉಘೇ ಉಘೇ ಮಾತ್ಮಲಯ್ಯ ಎಡಗಾಯಿ ಬಸಪ್ಪ ಗುಡುಗಾಯಿ ಬಸಪ್ಪ ಸಿಂಗಾದಲ್ಲೂರಿನ ಕಟ್ಟೆ ಬಸವೇಶ್ವರನ ಪಾದಕ್ಕೊಂದ್ಸಾರಿ ಉಘೇ ಆ ಬತ್ತಿ ಬತ್ತಿ ಸುರುಬತ್ತಿ ಸೂಸುರುಬತ್ತಿ ಸಾಂಬ್ರಾಣಿ ಬತ್ತಿ ಸಿರಿಗಂಧದ ಬತ್ತಿ ಗೌಡ್ಸುತ್ತಿ
ಬಿದಿರು ಗುತ್ತಿ ಒಳಗೆ ಒಡೆದು ಮೂಡಿರುವಂತ ನಮ್ಮ ನಾಗು ಮಲೆಯರ ಪಾದಕ್ಕೊಂದು ಸಾರಿ ಉಗೇರಪ್ಪ ಉಗೇ ಮಾತುಗಳಯ್ಯ. ಅಯ್ಯ ನೀವ್ ಒಂಚೂರು ಕೂಗಿತಾ ಇದಕ್ಕ ಸಮದೋದರಯ್ಯ, ಬೇರೆ ರಟ್ಟಿ ಸುದ್ದಿ ಮಾತಾಡ್ಬಿಟ್ಬಿಡಿ ನಿಮ್ನ ಕೂಗಿ ಮತ್ತೆ ಕಾಣ ತುಸ್ತಿದ್ರಲ್ಲ ಉಗೇ ಮಾತುಗಳಯ್ಯ. ಆನುಮಲೆ ಆಸಿಕೊಂಡು ಚೇನುಮಲೆ ಒತ್ತಿಕೊಂಡು, ಆನುಮಲೆ ಆಸಿಕೊಂಡು ಚೇನುಮಲೆ ಒತ್ತಿಕೊಂಡು, ಕತ್ತುಮಲೆ ಹತ್ತಿಕೊಂಡು ಕಂದುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಆಡಿಮಲೆ ಕುಂಜುಮಲೆ ಗುಂಜಾಡಿಮಲೆ ರುದ್ರಾಕ್ಷಿ ಗಣದಾಚಿಮಲೆ 77 ಮಲೆ ಸುತ್ತಿಸಿದ ಮೈಗಾರ ಮಾಹಪ್ಪನಿಗೆ ಅಪ್ಪ ಮಾದಪ್ಪ ನಲಿದ ನಾಟ್ಯದಿ ಏಕದಲ್ಲಿ ಹೊರಗಿಪ್ಪವಗೆ ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ. ಬಸವಾನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು, ಬಸವಾನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು, ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ನೆತ್ತಿ ತಲೆ ಸುತ್ತಿಸಿದ ಮೈಕಾರ ಮಾದಪ್ಪನಿಗೆ, ನೆತ್ತಿ ತಲೆ ಸುತ್ತಿಸಿದ ಮೈಕಾರ ಮಾದಪ್ಪನಿಗೆ ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ. ಮಾತುಗಳಯ್ಯ ಉಗೇ ಮಾರೇಶ್ವರ ಉಗೇ ಬಸವೇಶ್ವರ ಉಗೇ ಸಿದ್ದಪ್ಪಾಜಿ ಉಗೇ ಕನಕದುರ್ಗವರು ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ ಉಗೆಯನ್ನಿ ಉಗೆಯನ್ನಿ ಉಗೇ ಉಗೇ. ಈಗ ಎಲ್ರು ಕೂಗಿದ್ದಾರೆ, ಇನ್ನು ಕೆಲವರು ಪುಣ್ಯಾತ್ಕಿತಿರು ಕೂಗಿಲ್ಲ ಬಿಡಿ, ಅವ್ರು ಬೆಳಗಾದ್ರು ಕೂಗಲ್ಲ ಅವರು, ಅದಕ್ಕೆ ಕೂಗಿದ್ರೆ ಆರ್ಸ್ಬಿಟ್ಟನ ಕೂತ್ಕಮ್ಮಿ ಅಂಬ ಪಕ್ಕದವ್ರನ್ನ ಕೂಣ್ಸ್ಕೊಂಡು ಕೂಂತವ್ರೆ. ನೀವ್ ಯಾರು ಕೂಗಿದ್ರೆ ಚಿಂತೆ ಇಲ್ಲ, ಎಲ್ರ ಮನಸ್ಸಲ್ಲಿ ಭಕ್ತಿ ತುಂಬಿರ್ಲಿ ಅಂತ ಈ ದಿವಸ ನೋಡಿ ಭಕ್ತೂತವಾದಂತ ಆ ಪರಂ ಜ್ಯೋತಿ ಸಿದ್ದಪ್ಪಾಜಿಯವರ ಖಂಡಾಯದ ಮೆರವಣಿಗೆ ಆಲತ್ತೂರಿಂದ ಬಂದಿರತಕ್ಕಂತಹದ್ದು. ಊರೂರಿನ ಮೆರವಣಿಗೆ ಮುಗಿಸ್ತಾ ಪ್ರಸಾದವನ್ನು ಸ್ವೀಕರಿಸ್ತಾ ಆ ಭಗವಂತನು ಪುಣ್ಯವನ್ನು ಕಲ್ಪಿಸಿ ಹೋಗುವಂತಹ ದಿನ. ಈ ದಿನ ದರತಂದ ಧರ್ಮಗುರು ಪರಂ ಜ್ಯೋತಿ ಮತ್ತು ಸಿದ್ದಪ್ಪಾಜಿಯವರ ಭಕ್ತೂತವಾದ ಕಥೆಯನ್ನು ಕೇಳ್ತಾ ಎಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ಆ ಪರಮಾತ್ಮನ ಸಾಕಾರ ಸರ್ವರಿಗೂ ಕೂಡ ತುಂಬಿರಲಿ ಅಂತ ಈ ಕಥೆಯನ್ನು ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ನಿಮ್ ಮಧ್ಯಗಿದ್ದ ಬೇಕಾದ್ರೆ ಔಷಧಿ ಅನ್ಸ್ಬೇಕಾರೆ ಔಷಧಿ ಅಂದ್ರ ಟೀ ಅಂತ ಈಗಿನ ಕಾಲದಲ್ಲಿ ಬೆಳಗ್ಗೆ ಒಳಗೆ ಔಷಧಿ ಹೊಡ್ತೀನಿ, ಜನಗಳ ಹೊಡೆದ ಉಂಟ. ಆ ಭಗವಂತನ ಸಾಕಾರ ಇಷ್ಟು ಜನ ಇದ್ದಾರೆ, ಒಟ್ಟಲ್ಲಿ ಒಂದು ದೊಡ್ಡದು ತಪ್ಪರನ್ನೇ ಇಡಬೇಕಾಯ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಭಗವಂತನ ಸಾಕಾರ ಇರಲಿ, ನೋಡ್ಬಿಟ್ಟು ಜನಮನ ನೋಡ್ಬಿಟ್ಟು ಲೆಕ್ಕಾಚಾರ ಹಾಕ್ಬಿಟ್ಟು ಮಾಡೋ ವ್ಯವಸ್ಥೆ ಮಾಡು. ಆ ಭಗವಂತನ ಸಾಕಾರ ಎಲ್ಲರೂ ಕೂಡ ಈ ಭಗವಂತನ ಭಕ್ತಿಯುತವಾದ ಕಥೆಯನ್ನು ಕೇಳ್ತಾ ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗೋಣ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರು, ಭಾರಿ ಕಂಡಾಯ ತಂದರು. ಸಿದ್ದಯ್ಯ ಮಂಡೇದ ಲಿಂಗಯ್ಯ ದಯಮಾಡೋ,
ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು ಹರಿಖಂಡಾಯ ತಂದರು ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು ಹರಿಖಂಡಾಯ ತಂದರು ಎಡಗಡೆಗೆ ರಚಪಾಜಿ ಬಲಗಡೆಗೆ ಚಂದಾಜಮ್ಮ ಎಡಗಡೆ ರಚಪಾಜಿ ಬಲಗಡೆಗೆ ಚಂದಾಜಮ್ಮ ಒಲಾಡು ಅಂದ ನೋಡಿರೋ ನಮ್ಮ ಸ್ವಾಮಿಯ ಒಲಾಡು ಅಂದ ನೋಡಿರೋ ಹರಿ ಕಂಡಾಯ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಒಟ್ಟು ತಂದರು ಹರಿ ಕಂಡಾಯ ತಂದರು ಕಾಯಿ ಮುಂಬಾಳೆ ಸಿಹಿಬಾಳೆ ಅಂಜೋಲ ಅಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯ್ತು ಅಂಬಾರ ಚುಕ್ಕಿ ತಾರವಳದವು ನಮ್ಮ ಸ್ವಾಮಿಗೆ ತುಂಬಿ ಆಡಿ ನಲಿದವೋ ಕೋಗಿಲೆ ಕುಹು ಎಂದವೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು ಹಾರಿ ಕಂಡಾಯ ತಂದರು ಗಂಟೆ ಕಂಡಾಯ ಪಾಪ ತೊಳೆವ ಕಂಡಾಯ ಜಗದ ನೋವು ನೀಗಲು ಒಪ್ಪವರೇ ಸಿದ್ದಯ್ಯ ಒಪ್ಪೆ ಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರು ಧರೆಗೆ ಇಳಿದು ಬರುವರು ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಒತ್ತು ತಂದರು ಹಾರಿ ಕಂಡಾಯ ತಂದರು ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ ಮನೆ ಮನೆ ಬೇವರಾದರು ಮಂಟೇದ ಸ್ವಾಮಿ ಮಠಕ್ಕೆ ಒಡೆಯಲಾದರು ಜರಗೆ ಬೆಳಕ ತಂದರು ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಒತ್ತು ತಂದರು ಹರಿಕಂಡಾಯ ತಂದರು ಎಡಗಡೆ ಚಪ್ಪಾಜಿ ಬಲಗಡೆಗೆ ಚನ್ನಾಜಮ್ಮ ಎಡಗಡೆ ಚಪ್ಪಾಜಿ ಬಲಗಡೆಗೆ ಚನ್ನಾಜಮ್ಮ ಒಲಾಡು ಅಂದ ನೋಡಿರೋ ನಮ್ಮ ಸ್ವಾಮಿಯ ಒಲಾಡು ಅಂದ ನೋಡಿರೋ ಹರಿ ಕಂಡಾಯ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಒತ್ತು ತಂದರು ಹರಿಕಂಡಾಯ ತಂದರು ಹರಿಕಂಡಾಯ ತಂದರು ಹರಿಕಂಡಾಯ ತಂದರು ಈ ಪರಮಾತ್ಮನಾದಂಥ ದರತಂದ ಧರ್ಮಗುರು ಪರಂ ಜ್ಯೋತಿರ್ ಭಕ್ತೂತವಾದ ಕತೆ 12ನೇ ಶತಮಾನದ ಅಣ್ಣ ಬಸವಣ್ಣನವರ ಕಾಲದಿಂದ ಪ್ರಾರಂಭವಾಗುವಂಥ ಮಹಾಪುಣ್ಯವಾದ ಕತೆ. ಈ ಬಸವಣ್ಣವರ ಪುಣ್ಯವಾದ ಕತೆ ನೋಡಿ. ಈ ಬಸವಣ್ಣನವರ ಕಥೆಯಲ್ಲಿ ಬರ್ತಕ್ಕಂಥದ್ದು ಕಲ್ಯಾಣ ಪಟ್ಟಣದಿಂದ ಮುಂದುವರಿತಾ ಕನ್ನಡ ನಾಡಿನ ಕಳ್ಳಿ ಶಿವಭಕ್ತಿಯನ್ನು ಉದ್ಧಾರ ಮಾಡ್ತಾ ದರತಂದ ಧರ್ಮಗುರು ಪರಂ ಜ್ಯೋತಿರ ಶಿಷ್ಯವರ್ಗದವರನ್ನ ಕರ್ಕೊಳ್ತಾ ಅವನ ಶಿಷ್ಯರಾದ ಸಿದ್ದಪ್ಪಾಜಿರವರು ಭೀಮೇಶ್ವರ ಕ್ಷೇತ್ರ ಅಂದ್ರೆ ಈಗಿನ ಚಿಕ್ಕಲೂರು ಕ್ಷೇತ್ರಕ್ಕೆ ಹೋಗಿ
ನೆಲೆಯಾಗುವಂತೆ ಶೋಭಕ್ತಿನ ಸಾರುವಂತ ಪುಣ್ಯವಾದ ಕತೆ ಈ ದರೆತಂದ ಧರ್ಮಗುರು ಪರಂಜ್ಯೋತಿಯವರ ಕತೆ ನೋಡಿ. ಆ ಭಗವಂತನ ಪುಣ್ಯವಾದ ಚರಿತ್ರೆ ನೋಡಿ 12ನೇ ಶತಮಾನದ ಅಣ್ಣ ಬಸವಣ್ಣನವರಾದಂಥವರು ಕೈಲಾಸದಿಂದ ಭೂಲೋಕಕ್ಕೆ ಬಸವನ ಅವತಾರವನ್ನೆತ್ತಿ ಶಿವಭಕ್ತಿ ಶಿವತತ್ವವನ್ನು ಸಾರಲು ಬರುತ್ತಾರೆ. ಶರಣರನ್ನ ಒಂದು ಮಾಡುತ್ತಾರೆ, ವಚನಗಳನ್ನು ರಚಿಸ್ತಾರೆ. ವಚನಗಳಿಗೆ ಕೂಡಲ ಸಂಗಮದೇವೆಂಬ ಅಂಕಿತ ನಾಮವನ್ನು ಬೆಳೆಸ್ತಾ ಗುರುಗಳಿಗೆ ತಕ್ಕ ಶಿಷ್ಯನಾಗಿ, ತಂದೆ ತಾಯಿಗಳಿಗೆ ತಕ್ಕ ಮಗನಾಗಿ, ಊರಿಗೆ ಒಳ್ಳೆಯ ಮಗನಾಗಿ 8 ವರ್ಷಕ್ಕೆ ತಮ್ಮ ಊರನ್ನು ತ್ಯಜಿಸಿ ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿಗಳು ಸೇರುವಂತ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ಬರುತ್ತಾರೆ. ನಾವು ದರಗೆ ದೊಡ್ಡವರು ಸಿದ್ದಪ್ಪಾಜಿಯವ್ರ ಕತೆಗೆ ಹೋಗ್ಬೇಕಾದ ಕಾರಣದಿಂದ ಬಸವಣ್ಣವ್ರ ಕಥೆನ ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ಯಾಕಂದ್ರೆ ಈ 3 ಕಥೆಗಳು ಸೇರ್ತಕ್ಕಂಥದ್ದು ಬಸವಣ್ಣವರಿಂದ ಪ್ರಾರಂಭವಾದರೆ ದರಗ್ ದೊಡ್ಡವರು ಬಂದು ಕೊನೆಗೆ ಸಿದ್ದಪ್ಪಾಜಿಯವ್ರಿಗೆ ಅಂತ್ಯವಾಗುವಂತ ಮಹಾ ಪುಣ್ಯವಾದ ಕಥೆ, ದೊಡ್ಡ ಕಥೆ ಇದು. ಆ ಕಥೆಗಳನ್ನ ನಾವು ದರಗೆ ದೊಡ್ಡವ್ರದ್ದು ಬರಬೇಕಾದ ಕಾರಣದಿಂದ ಬಸವಣ್ಣವ್ರ ಕಥೆನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಕೈಲಾಸವಾಸನಾದ ಶಿವನು ಬಸವನ ಅವತಾರನೆತ್ತಿ ಭೂಲೋಕದಲ್ಲಿ ಶಿವತತ್ವವನ್ನು ಸಾರುವಂತ ನಂದೀಶ್ವರನನ್ನು ಕಳಿಸ್ತಾರೆ. ಅವನ ಪರೀಕ್ಷೆಗೆ ದರತಂದ ಧರ್ಮಗುರು ಪರಂಜ್ಯೋತರು ಬರ್ತಾರೆ ಅಂತ ಆಜ್ಞೆಯನ್ನು ಕೂಡ ಮಾಡಿರ್ತಾನೆ. ಯಾರು? ಕೈಲಾಸವಾಸನಾದ ಪರಶಿವನಾದವನು. ಇತ್ತ ಬಸವಣ್ಣನವರಾದವರು ಕಲ್ಯಾಣ ಪಟ್ಟಣದಲ್ಲಿ ಉದ್ಧಾರ ಮಾಡುತ್ತಾ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹನಿಕ್ತಾ ಶರಣರ ಬೀಡಾಗಿ ನೆಲೆ ಮಾಡ್ತಾ ಕಾಯಕದಲ್ಲಿ ನಿರತರಾಗಿ ವಚನಗಳನ್ನು ಸಾರ್ಥ ಕಾಲವನ್ನು ಕಳೀತಾ ಇದ್ದಾರೆ ಅಣ್ಣ ಬಸವಣ್ಣನವರಾದರು. ಯಾವ ರೀತಿಯಾಗಿ ಲೋಕದ ಡೊಂಕ ನೀವೇ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ. ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ನೀ ಕೇಳಯ್ಯ. ಲೋಕದ ನೀವೇ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ. ಲೋಕದ ಡೊಂಕ ನೀವೇ ತಿದ್ದುವಿರಿ. ಅಯ್ಯ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ. ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ. ಲೋಕದ ಡೊಂಕ, ಲೋಕದ ಡೊಂಕ ನೀವೇ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ, ನಿಮ್ಮ ನಿಮ್ಮ ಮನವ
ಸಂತೈಸಿಕೊಳ್ಳಿರಿ ಕೂಡಲ ಸಂಗಮ ದೇವ 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 ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರಾಗಿರ್ತಕ್ಕಂಥವರು ವಚನಗಳನ್ನು ಸಾರತ ಶರಣರನ್ನೆಲ್ಲ ಒಂದು ಮಾಡ್ತಾ ಎಲ್ಲರೂ ಕೂಡ ಶೋಭಕ್ತಿಯನ್ನು ಸಾರತ ಕಾಲವನ್ನು ಕಳೀತಾರೆ ನೋಡಿ ಕಲ್ಯಾಣ ಪಟ್ಟಣದಲ್ಲಿ. ಆ ಕಲ್ಯಾಣ ಪಟ್ಟಣದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋನಿಕ್ತ ಕಾಲ ಕಳಿತಿದ್ದಾರೆ ಬಸವಣ್ಣನವರು. ಯಾಕಂದ್ರೆ ಒಂದು ಮಾತು ಹೇಳ್ತಾರೆ ಹಳ್ಳಿ ಕಡೆ, ನಮ್ಮ ಈಗಿನ ಕಾಲದಲ್ಲೂ ಹೇಳ್ತಾರೆ ಕೆಲವು ಕಡೆ, ಅಣ್ಣ ಬಸವಣ್ಣವ್ರ ಕಾಲದಲ್ಲಿ ಒಂದೋಳು ಅಕ್ಕಿ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ಊಟ ಬಡಿಸಿ ಮಿಕ್ಕಿರನ್ನ ಕಲ್ಬಂಡೆಲಿಟ್ಟು ಕಾಗಗಳ ಮುಂದೆ ಎರಗಿದ್ರೆ ಕಲ್ಬಂಡೆಲ್ ಕೈಲಾಸಕ್ಕೆ ಹೋಯ್ತಿತ್ತು ಕಣಯ್ಯ ಅಂತಿದ್ರು. ಅಂದ್ರೆ ಒಂದೋಳು ಅಕ್ಕಿ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿಬಿಟ್ರೆ ಅಷ್ಟು ಜನ ಕಾಯ್ತಿತ್ತು ಅಂತಲ್ಲ, ಅದರೊಳಗೆ ಒಂದು ಅರ್ಥ ಇದೆ, ನಾವು ತಿಳ್ಕೋಬೇಕು ನೋಡಿ. ಏನದ ಅರ್ಥ? ಲಕ್ಷದ ಮೇಲೆ 96,000 ಬರಿಬೇಕಾದ್ರೆ ಮೊದಲು ಲಕ್ಷ ಅಂತ ಬರಿತೀವಿ. ಲಕ್ಷ ಅಂದ್ರೆ ಗಮನವಿಟ್ಟು ನೋಡಿದಾಗ. ಲಕ್ಷದ ಮೇಲೆ 96,000 ಬರಬೇಕಾದ್ರೆ ಮೊದಲು 9 ಬರಿತೀವಿ. 9 ನವರಂಧ್ರಗಳನ್ನ ಬಂಧಿಸಿ, ನಮ್ಮ ದೇಹದ ನವರಂಧ್ರಗಳನ್ನು ಬಂಧಿಸಿ 96 ಬರಬೇಕಾದ್ರೆ ಏನು ಬರಿತೀವಿ? ಆ 6 ಆಗಿರ್ತಕ್ಕಂಥದ್ದು ನಮ್ಮ ದೇಹದ ಕಾಮ ಕ್ರೋಧ ಲೋಹ ಮೋಹ ಮದಮತ್ಸರೆಂಬತಕ್ಕಂಥ 6 ಹರಿಷಡ್ವರ್ಗಗಳನ್ನ ತ್ಯಜಿಸಿ ಲಕ್ಷದ ಮೇಲೆ 96,000 ಸಾವಿರದ ಅಂದ್ರೆ ಸಾವಿರ ಅಲ್ಲ, ಸಾವಿರದ ಅಂದ್ರೆ ಸಾವು ಇಲ್ಲದವನು ಅಂತವನು ಯಾರು? ಭಗವಂತನು. ಆ ಭಗವಂತನಿಗೆ ಲಕ್ಷದ ಮೇಲೆ 96,000 ಶಿವಗಣಗಳನ್ನೋದಕ್ಕೆ ಭಗವಂತ. ಆ ಭಗವಂತ ಅನ್ನೋದಕ್ಕೆ ಒಂದು ಅಕ್ಕಿ ಹಾಕಿ ಬದನೆಕಾಯಿ ಸಾರು ಮಾಡಿ ಪ್ರಸಾದ ನಿಕ್ಕಿದ್ರೆ ಮಿಕ್ಕಿದ್ದನ್ನ ಕಲ್ಬಂಡಿಟ್ಟು ಕೈಲಾಸಕ್ಕೆ ಕಳಿಸ್ತಿದ್ರು ಕಾಣಯ್ಯ. ನೋಡಿ ಎಷ್ಟು ಅರ್ಥ ಇರ್ತಿತ್ತು ಇಂದಿನ ಕಾಲದಲ್ಲಿ. ಹಾಗೆ ಬಸವಣ್ಣನವರು ಕಾಲವನ್ನು ಕಳೀತಾ ಉದ್ಧಾರ ಮಾಡ್ತಾ ಕಾಲ ಕಳೀತಿರ್ಬೇಕಾದ್ರೆ ಪ್ರತಿನಿತ್ಯ ಶರಣರ ಬೀಡಾಗಿ ನೆಲೆ ಮಾಡಿ ಶಿವತತ್ವವನ್ನು ಸಾರ್ಥ ಶಿವಭಕ್ತಿಯನ್ನು ಉದ್ಧಾರ ಮಾಡ್ತಾ ಕಾಲವನ್ನು ಕಳೆಯುವ ಸಂದರ್ಭ ನೋಡಿ. ದರಗ್ ದೊಡ್ಡವರು ಬರೋ ಹೊತ್ತಾಯ್ತು ಈಗ. ಹೀಗೆ ದಿನಗಳನ್ನು ಕಳಿತಿರ್ಬೇಕಾದ್ರೆ ಕೈಲಾಸವಾಸನಾದ ಪರಶಿವನ ಕೈಲಾಸದಲ್ಲಿ ಹೇಳಿದ್ನಲ್ಲ, ಬಸವನಿನ ಭಕ್ತಿಯನ್ನು ಪರೀಕ್ಷೆ ಮಾಡೋದಿಕ್ಕೆ ತ್ರಿಮೂರ್ತಿಗಳಿಗಿಂತಲೂ ಹಿರಿಯರಾದಂಥ ದರತಂದ ಧರ್ಮಗುರು ಪರಂಜ್ಯೋತರು ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ ಅಂತ. ಆ ಸಮಯ ಬಂತು ನೋಡಿ. ಒಂದು ದಿನ ಏನಾಯ್ತು? ಬಸವಣ್ಣನವರ ಧರ್ಮಪತ್ನಿಯಾದಂಥ ಗಂಗಾಂಬಿಕೆಯವರ ಕನಸಿನಲ್ಲಿ ದರತಂದ ಧರ್ಮಗುರು ಪರಂಜ್ಯೋತರು ದಿಗ್ಗನ ಪ್ರತ್ಯಕ್ಷರಾದರು. ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವನನ್ನ ಪರೀಕ್ಷೆ ಮಾಡಲು ಇನ್ನು 7 ದಿನದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಬರ್ತಾ ಇದೆ. ಇಷ್ಟು ಜನಗಳ ಮಧ್ಯೆ ನಿನ್ನ ಗಂಡನನ್ನು ಹೇಗೆ ಪತ್ತೆ ಹಚ್ಚುತ್ತಾರೆ ಅಂತ ನೋಡೋಣ. ಅವನಿಗೆ ವಿಚಾರ ತಿಳಿಸಿಬಿಡು. ಶಿವೋಹಂ ಶಿವೋಹಂ ಶಿವೋಹಂ. ಪಟ್ಟಣ ಕಂಡುಬಿಡ್ತಾಳೆ ನೋಡ್ರಿ. ಅಷ್ಟೊತ್ತವರೆಗೂ ಕಂಡಿರೋದು ಕನಸು. ಈ ಜಗತ್ತಿ 7 ಜಾತಿ ಕನಸು ಬೀಳ್ತಾವಂತೆ. ಅದಾದಪ್ಪ 2. ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಸುಸ್ವಪ್ನ ಅಂದ್ರೆ ಭಗವಂತನ ಹೆಸರು ಹೇಳ್ಕೊಂಬಲಿಕತ್ತಾರಲ್ಲ, ಗುರುಬೇ ಧರ್ಮ ದೊಡ್ಡವರು ಸಿದ್ದಪ್ಪಾದಿರು ಒಬ್ಬರು ಕಾಪಾಡಪ್ಪ ಅಂತ ಎಡಮಗ್ಗಲಾಗಿ ಮಲಗಿ ಬಗಲ ಮಗ್ಗಲಾಗಿ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ ಕನಸಲ್ಲ ನಿಜವಾದವಂತೆ. ಪಕ್ಕದಲ್ಲಿ ಗಾಡಗದಿಕ್ಕೆ ಸತ್ತರು ಇವ್ ಸಾಯಲ್ಲ. ಯಾಕಂದ್ರೆ ಭಗವಂತನ ಹೆಸರು ಹೇಳ್ಕೊಂಡ್ ಮಲಗಿರ್ತಾನಲ್ವ, ಭಗವಂತನೇ ಕಾವಲು ಕಾಯ್ಕ ಕೂತಿರ್ತಾನಂತೆ. ನನ್ನ ಹೆಸರು ಹೇಳ್ಬಿಟ್ಟು ಸುಮ್ಮನಿರಪ್ಪ ಕಾಯ್ಕೆ ಬಿಡೋಣ ಅಂತ. ಇನ್ನು ಎಡಬಟ್ಟಾದ್ರೆ ನನ್ನ ತಲೆ ಮೇಲೆ ಬತ್ತೆ ಅಂತ ಭಗವಂತ. ಇದು ಸುಸ್ವಪ್ನ. ಇನ್ ಕೆಲವ್ರಿಗೆ ದುಸ್ವಪ್ನ ಅಂತ ಬೆಳೀತಾ ನೋಡಿರ್ಬೇಕು ನೀವು. ಈ ಲೋಕದ ವ್ಯವಹಾರಗಳನ್ನೆಲ್ಲ ತಲೆಗಚ್ಕೊಂಡ್ಲ ಇರ್ತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಕಟ್ಟಬೇಕು, ಕಂತು ಬೇರೆ ಬಂತು, ಚೀಟಿ ಬೇರೆ, ಸಂಘದಲ್ಲಿ ಬೇರೆ. ಎಷ್ಟು ಸಂಘದಲ್ಲಿ ಎತ್ತಿದೆಯಪ್ಪ? 6 ಸಂಘದಲ್ಲಿ. ಇನ್ನು 7 ಎತ್ತು ಬಿಡಾಯಿ ಕೊಡ್ತಾ ಇಲ್ಲ ಅವರು. ಇರೋದೇ ತೀರ್ಸಕ್ಕಾಯ್ತಿಲ್ಲ ಅಂತ ಬೆಳಗ್ಗೆ ಬಸ್ ಬಿಡು. ಈ ತರ ಭಾಗಕಾರ ಗುಣಕಾರ ಹಾಕೊಂಡು ತಲೆಗಚ್ಕೊಂಬಲಿಕ್ಕತ್ರಲ್ಲ, ಬೆಳಗ್ಗೆ ಗಂಟೆ ಕನ್ಸು ಹಾಗೆ ಬಿದ್ದಿರ್ತಾವಂತೆ. ಇನ್ ಕೆಲವರು ಈ ತರ ಕಥೆಗಳನ್ನ ಅರ್ಧಂಪರ್ಧಂ ಕೇಳ್ಕೊಯ್ತಾರಲ್ಲ, ಅಂತವ್ರಿಗೆ ಬೆಳೆದು ಈ ಕನಸುಗಳು ಎಡಬಟ್ಟಾಗೋಯ್ತಮೇಲೆ. ಯಾಕಂದ್ರೆ ಮೊನ್ನೆ ಪಾಪ ಬೆಂಗಳೂರು ಸೈಡ್ ಅವರು ಒಬ್ಳು ತಾಯಿ ಅರ್ಧಂಪರ್ಧಂ ಕತೆ ಕೇಳ್ಕೊಬಿಟ್ಟು 6 ದೈ ಹಿಡ್ಕೊಬಿಟ್ಟಿದ್ದವಳಿಗೆ. 6 ದೈ ಅಂದ್ರೆ 6 ಪುಲ್ಲು 1 ಆಪು ಅಂತ. 3 ಎಮ್ಮು ಸತ್ತದವಲ್ಲ. 3 ಅಂದ್ರೆ ಒಂದು ಕರ ಬೇರೆ ಹಾಕಿತ್ತು, 1 ಆಪು ಕರ. ನೋಡಿ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಹಗ್ಗ ಕಟ್ಟಿ ಹಾಕಿದಾನ ನಾನು. ಬರೋದು ಬಂದ್ಬಿಟ್ಟಿದ್ದಾರೆ. ಮುಂದಿನ ಕತ್ಕೊಂಡು ನೀವು ಬರೋದ್ರು ಪರವಾಗಿಲ್ಲ, ಬಂದಿರೋದು ಪುಣ್ಯ ಕಳಿಸ್ಕೊಂಡು ಹೊಟ್ಟೋಗ್ಬಿಡ್ಬೇಕು. ಯಾಕಂದ್ರೆ ನಾಳೆ ಬಂದು ಪುಣ್ಯವಾದ ಕತೆ ಕೇಳ್ತೀವಿ ಅಂದ್ರೆ ಕೇಳಕ್ಕಾಗಲ್ಲ. ಬಂದಿರೋ ಅವಕಾಶವನ್ನ ನಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳೋಣ. ಇಲ್ಲ ಕೂತ್ಕೋತಾರ ಒಟ್ಟಿನಲ್ಲಿ. ಅದಕ್ಕೆ ದುಡ್ಡು ಕೊಟ್ಟು ಕರ್ಸಿಲ್ವ, ಕೆಲಸ ತಗೊಳ್ಳೋ ಅಂತ ಅವ್ರವೇ ಇರಲಿ ಪರಮಾತ್ಮನಲ್ಲಿ. ಅಂದ್ರೆ ಆ ಸುಸ್ವಪ್ನ ದುಸ್ವಪ್ನ ಅಂತ ಹೇಳಿದ್ನಲ್ಲ, ಇಲ್ಲಿ ಗಂಗಾಂಬಿಕೆಗೆ ಸುಸ್ವಪ್ನ, ಒಳ್ಳೆಯ ಸ್ವಪ್ನ ಬಿದ್ದಿರೋದು ನೋಡಿ.
ಬರಬರನೆ ಓಡ್ ಬಂದಿದೆ. ಬಸವಣ್ಣನವರು ಹೇಳ್ತಾರೆ, ಬಸವಣ್ಣನವರೇ, ಇನ್ನು 7 ದಿವಸದಲ್ಲಿ ಧರತಂದೆ ಧರ್ಮಗುರು ಪರಂ ಜ್ಯೋತಿರು ನಮ್ಮ ಕಲ್ಯಾಣ ಪಟ್ಟಣಕ್ಕೆ ಬರ್ತಾರಂತೆ. ಇಷ್ಟು ಜನಗಳ ಮಧ್ಯೆ ಪರಮಾತ್ಮನನ್ನು ಹೇಗೆ ಪತ್ತೆ ಹಚ್ತೀರಾ? ಇದಕ್ಕೇನಾದ್ರೂ ಒಂದು ಉಪಾಯವನ್ನು ಹುಡಿ ಸ್ವಾಮಿ, ಇಲ್ಲವಾದಲ್ಲಿ ಆ ಭಗವಂತ ನಮಗೆ ಕಾಣುವುದಿಲ್ಲ. ನೀವೇ ಯೋಚನೆ ಮಾಡಬೇಕು. ಏನು, ಧರತಂದೆ ಧರ್ಮಗುರು ಪರಂ ಜ್ಯೋತಿ ಇನ್ನು 7 ದಿವಸದಲ್ಲಿ ನಮ್ಮ ಕಲ್ಯಾಣ ಪಟ್ಟಣಕ್ಕೆ ಬರ್ತಾ ಇದ್ದಾರಾ? ಏನ್ ಮಾಡ್ಲಿ ಅಂತ ದೊಡ್ಡವ್ರನ್ನೆಲ್ಲ ಕರೆಸಿ ಒಂದು ಸಭೆ ಇಡಿಸ್ಬಿಟ್ರು ಬಸವಣ್ಣವ್ರು. ಈಗ ಬರುವಂತ ಪರಂ ಜ್ಯೋತಿರನ್ನ ಪತ್ತೆ ಹಚ್ಚೋದು ಹೇಗೆ ಎಲ್ಲ ಯೋಚನೆ ಮಾಡಿದ್ರು. ಕೊನೆಗೆ ನಿರ್ಧಾರಕ್ಕೆ ಬಂದ್ರಂತೆ. ನೋಡಿ, ನಮ್ಮ ಮಹಾಮನೆ ಮಠದ ಮೂಡಣದ ಕಡೆಗೆ ಕಲ್ಲು ಕೋಳಿ ಇಡಿಸ್ಬಿಡೋಣ. ನಮ್ಮ ಮಹಾಮನೆ ಮಠದ ಪಡುವಣದ ಕಡೆಗೆ 4 ಗೆಳೆದ ಚರ್ಮದ ಗಂಟೆ ಇಡಿಸ್ಬಿಡೋಣ. ಕಲ್ಲು ಕೋಳಿ ಎದ್ದು ಯಾವಾಗ ಕೂಗುತ್ತೋ, 4 ಗೆಳೆದ ಚರ್ಮದ ಗಂಟೆ ಯಾವಾಗ ನುಡಿಸುತ್ತೋ ಆಗ ಪರಂ ಜ್ಯೋತಿರು ಬಂದ್ರು ಅನ್ನೋ 2 ಗುರುತು ಮಾಡಿಕೊಂಡು ಕಾಲ ಕಳಿತವ್ರು. ನೋಡಿ ಬಸವಣ್ಣವರು ಇತ್ತ ಕಾಲ ಗುರುತುಗಳನ್ನು ಮಾಡ್ಕೊಂಡು ಕಾಲ ಕಳಿತಿರ್ಬೇಕಾದ್ರೆ ಕಲ್ಯಾಣ ಪಟ್ಟಣ 7 ಮೈಲಿ ಇರುವಂತೆ ಧರತಂದ ಧರ್ಮಗುರು ಪರಂ ಜ್ಯೋತಿರು ಹೆಗ್ಗನ ಪ್ರತ್ಯಕ್ಷರಾಗಿದ್ದಾರೆ. ಬಲಗೈಯಲ್ಲಿ ಭಾರೀ ಗಾತ್ರದ ಗಜಗಂಡೇಶ್ವರನಾದ ಕಂಡಾಯ, ನಾಗವೆತ್ತ ನಾಗ ಜೋಳಿಗೆಯನ್ನು ಹಿಡಿದು ಹಣೆಯಲ್ಲಿ ವಿಭೂತಿ, ಕುರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಶೋಮಯವಾಗಿ ನಿಂತಿರ್ಬೇಕಾದ್ರೆ ಉಸುನಾಗೆ ನಗ್ತಾರಂತೆ. ಬಸವ, ನಾನೀಗೆ ನೇರವಾಗಿ ಕಲ್ಯಾಣ ಪಟ್ಟಣದ ಒಳಗಡೆ ಬಂದರೆ ಹಾಡುವ ಹುಡುಗನಿಂದ ಅಲಗಾಡುವ ಮುದುಕನ ತನಕ ನಾನೇ ಪರಂ ಜ್ಯೋತಿ ಅಂತ ಪತ್ತೆ ಹಚ್ಚಿಬಿಡ್ತಾರೆ. ನನ್ನ ವೇಷ ಇದಲ್ಲ. ಈಗ ನೋಡು, ಜೈ ಶಿವಶಂಕರ. ಆಗಂದು ಕೂಡಲೇ ಕಂಡಾಯ ಮಾಯವಾಗೋಯ್ತು, ಜೋಳಿಗೆ ಮಾಯವಾಯ್ತು, ನಾಗಬೆತ್ತ ಮಾಯವಾಯ್ತು. ಇವರ ರೂಪ ಹೇಗಾಯ್ತು ಗೊತ್ತಾ? ಕುರುಚಲು ಗಡ್ಡ, ಮೈಯೆಲ್ಲ ಕಜ್ಜಿ ಗಾಯ, ಉಂಗುರು ತಲೆ, ಎಡೆಗಳ ಮೇಲೆ ಹೆಂಡದ ಮಡಕೆ, ಬಲೆಗಳ ಮೇಲೆ ಎಮ್ಮೆ ಚಕಟ, ಬೀದಿಯೆಲ್ಲ ದುರ್ವಾಸನೆ ಬಡಿತಾ ಇದೆ. ನೋಡಿ, ತಡೆಯಲಾರದ ವಾಸನೆ ಬಿಟ್ಕೊಂಡು ಬರ್ತಾ ಇದ್ದಾರೆ. ಪರಂ ಜ್ಯೋತಿರ ಪರೀಕ್ಷೆ ಮಾಡ್ತಾ ಈಗ ಬಸವನನ್ನ ಪತ್ತೆ ಹೆಚ್ಚು, ನೀನೇ ಬಂದು ನನ್ನನ್ನು ಪತ್ತೆ ಹೆಚ್ಚಕ್ಕಾಗಲ್ಲ ಅಂತ ಒಳಗಡೆ ನಗುತ್ತಾ ಊರೂರುಗಳು ಬರ್ತಾ ಇದ್ದಾರೆ. ನೋಡಿ, ಒಬ್ಬೊಬ್ರನ್ನ ಪರೀಕ್ಷೆ ಮಾಡಿಕೊಂಡು. ಏನಪ್ಪಾ, ಈ ಅಣ್ಣ ಬಸವಣ್ಣವ್ರು ಮಹಾಮನೆ ಮಠ ಹೊಟ್ಟೆ ತುಂಬ ಊಟ ಹಾಕ್ತಾರಂತಲ್ಲ, ಯಾವ ಕಡೆ ಹೋಗ್ಬೇಕಪ್ಪ? ಮುಂದಕ್ಕೆ ಹೋಗಿ ಬಲತ್. ದೇವ್ರು ನೀನ್ ಚೆನ್ನಾಗಿಟ್ಟರೆ ಕಣಪ್ಪ. ಏನಪ್ಪಾ, ಶರಣನ ಮಗನೇ, ಈ ಅಣ್ಣ ಬಸವಣ್ಣವ್ರು ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಊಟ ಹಾಕ್ತಾರಂತಲ್ಲ, ಯಾವ ಕಡೆ ಹೋಗ್ಬೇಕಪ್ಪ? ಮುಂದೆ ಹೋಗ್ಬಿಟ್ಟು ಬಲಗಡೆ ಹೋಗಯ್ಯ. ಒಂಚೂರು ಕರ್ಕೊಂಡೋಗಿ ತೋರ್ಸಪ್ಪ. ಆಗಲ್ಲ ಕಣಯ್ಯ, ವಯಸ್ಸಾದವ್ರ ಜೊತೆ ಮಾತಾಡೋ ಮಾತೇನಪ್ಪ ಇದು? ವಯಸ್ಸಾದ್ಮೇಲೆ ಮನೇಲಿ ಇರ್ಬೇಕಯ್ಯ, ಬೀರ್ಗೆ ಯಾಕೆ ಬರ್ಬೇಕು ನೀನು? ನಿನ್ ವಯಸ್ಸಾಗಲ್ವೇನಪ್ಪ? ನಾನು ವಯಸ್ಸಾದಾಗ ಅಟ್ಟಿ ಪುಟ್ಟಿ ಈಚೆಗೆ ಬರಲ್ಲ. ನಾನು ಸತ್ತೋದೇನಪ್ಪ? ಸತ್ತೋಗಲ್ಲ ಅಂತಂದ ನಾನು ಒಳಗಿರ್ತೀನಿ ಅಂತ ಹೇಳುತ್ತೆ. ಪುಣ್ಯ ಬರ್ತ ಕಣಪ್ಪ. ಪುಣ್ಯ ಬರದ್ ಬೇಡ ಬಿಡು, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಚೆನ್ನಾಗವಲ್ಲ ಈಗ. ಶರಣನ ಮಗನ ಕಂಡ ಕಾಣ್ತೀಯ. ಶರಣನ ಮಗನೇ ನಾನು. ದೊಡ್ಡ ಮನಸ್ಸು ಮಾಡಯ್ಯ. ದೊಡ್ಡ ಮನಸ್ಸೇ ಮಾಡಕ್ ಆಗಲ್ಲ, ಬರಕ್ ಆಗಲ್ಲ. ನೀನಾರು ಒಂಚೂರು ಕರ್ಕೊಂಡೋಗ್ ನೋಡ್ ಕಲ್ತ್ಕೊಳ ಅವ್ರನ್ನ. ಕೆಲ್ಸ ಇಲ್ಲ ಮಾಡಕ್ ಅಂತ ಕುಂತಾರ, ಕರ್ಕೊ ಹೋಯ್ತಾರ ಬಿಡು. ಒಂದ್ ಬೀದಿ ಅಂದ್ಮೇಲೆ ಇಂತ ಪುಣ್ಯಾತ್ಮರು ಇರ್ತಾರೆ ಅಂತ ಕರ್ಕೊಂಡು ದಾರಿ ಬಿಡ ಆಯ್ತು. ನೋಡಿ, ಬೀದಿಲಿ ಪರೀಕ್ಷೆ ಮಾಡ್ಕೊಬತ್ತವ್ರೆ ಪರಂ ಜ್ಯೋತಿರವರು. ಹೇಗೆ ಮಾಯಾ ಕೋಲಹಲ ಈ ಜಗ, ಮಾಯಾ ಕೋಲಹಲ ಈ ಮಾಯಾ 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 ಕೋಲಹಲ ಈ ಜಗ, ಮಾಯಾ ಕೋಲಹಲ ಈ ಮಾಯಾ ಕೋಲಹಲ.
ಮುನಿಯೆಲ್ಲರೂ ಮಾಯಕ್ಕೆ ಸಿಲುಕಿ ಮರುಳಾದರು ಮನುಜ ಎನ್ನುವನ್ನು ಮಣ್ಣು ಎನ್ನುವ ಮಾಯಕ್ಕೆ ಸಿಲುಕಿ ಎನ್ನುವನ್ನು ಮಣ್ಣು ಎನ್ನುವ ಮಾಯಕ್ಕೆ ಸಿಲುಕಿ ಯಾರನ್ನು ಬಿಡದೆ ಕಾಯುತ್ತಿಹನಯ್ಯ ಯಾರನ್ನು ಬಿಡದೆ ಕಾಯುತ್ತಿಹನಯ್ಯ ಮಾಯಾ ಕೋಲಹನ ಈ ಜಗ ಮಾಯಾ ಕೋಲಹಲ ಈ ಮಾಯಾ ಕೋಲಹಲ ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ರು ನೋಡಿ ಪರಂ ಜ್ಯೋತಿರು ಕಲ್ಯಾಣ ಮಠದ ಹತ್ರ. ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಬಂದ್ರಲ್ಲ, ಆ ಬಾಗಲಲ್ಲಿ, ಆ ದಾಸೋಹ ಮಠದ ಬಾಗಲಲ್ಲಿ ಕಟ್ಟಿಗೆ ಸಂಗಣ್ಣ ಅಂತ ಒಬ್ಬ ಶರಣ ನಿಂತಿದ್ದ ನೋಡಿ. ಎಲ್ರನ್ನೂ ಒಳಗಡೆ ಬಿಡ್ತಾ ಇದ್ದ. ಲಿಂಗ ತೋರ್ಸ್ಕೊಂಡು ಲಿಂಗದ ಸಭೆ ಮಾಮೂಲಿಗೆ ಮೇಲೆಲ್ಲ ತೋರಿಸ್ತಾ ಇರಬೇಕು. ನಿಮ್ಮ ಹತ್ರ ಇದೆ ಸ್ವಾಮಿ ಮಾಮೂಲು ಇದೆ, ನಿಮ್ದು ನೋಡಿದ್ದೀನಿ ಬಿಡಿ. ನಿಮ್ದು ಚಿನ್ನಿಂದ ಮಾಡಿಸಿದಾರ ತಾವು ಸಭೆ? ಬಿಡಿ ಎಲ್ಲ ನಡ್ರಿ ಒಳಗೆ ಅಂತ ಎಲ್ಲರೂ ಒಳಗಡೆ ನಿಂತ್ಕೊಂಡು ಈಚೆ ನಿಂತ್ಕೊಂಡು ಬಿಡಿಸ್ತಾ ಇದ್ನಲ್ಲ ಒಳಗಡೆಗೆ. ಅಲ್ಲಿಗೆ ದುರ್ವಾಸನೆ ಬಿಟ್ಟಕ ಬಂದ್ಬಿಟ್ರು ನೋಡಿ ಪರಂ ಜ್ಯೋತಿರವರು. ತೋ ಯಾರಯ್ಯ ನೀನು? ಅಪ್ಪ, ಈ ಅಂಡ ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬಾ ಊಟ ಹಾಕ್ತಾರಂತಲ್ಲ, ಹೌದು ಇದೆ. ಏನಾಗಬೇಕಾಗಿತ್ತು ನಿನಗೀಗ? ಏನಿಲ್ಲ, ಯಾರ ಮನೆಗೆ ಹೋಗಿ ಭಿಕ್ಷೆ ಕೇಳಿದ್ರು ಇದನ್ನು ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬಾ ಊಟ ಹಾಕಕ್ಕೆ ಅಂತಿದ್ರು. ಅಲ್ಲಿಗೆ ಹೋಗ್ಬಿಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ಬೋದು ಅಂತ ಆಸೆಯಿಂದ ಬಂದ್ಬಿಟ್ಟಿದ್ದೀನಿ ಕಣಪ್ಪ. ಒಳಗ್ ಬಿಡಪ್ಪ, ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀನಿ. ಒಳಗಡೆ ಬಿಡಪ್ಪ. ಯಾರು ನಿನ್ನನ್ನು ಒಳಗಡೆ ಬಿಡಬೇಕಾ? ಸ್ನಾನ ಮಾಡಿ ಎಷ್ಟು ದಿನ ಆಗಿದೆ, ಒಳಗ್ ಬಿಡ್ಬೇಕಂತೆ. ಒಳಗ್ ಬಿಡ್ಬೇಕು. ಕಾಲೋಡ ಬುಕ್ಕುವ ಅದೇನೇದು ಎಡ ಕಡೆ ಮೇಲೆ ಇರೋದು ಏನಯ್ಯ ಅದು? ಇದಾ ಈ ಎಂಡದ ಮಡಕೆ. ಆ ಬಲೆಗಳ ಮೇಲೆ ಇರೋದು ಹಾಸ್ಕೆಳಕ್ಕೆ ಎಮ್ಮೆ ಚಕಟ. ತುತ್ತು ಆ ಮೈ ಮಾರೆಲ್ಲ ಅರಿತಿರೋದು ಏನಯ್ಯ ಅದು? ಇದಾ ಕೂರ ಸೌಂಡ್ ಆಯ್ತವನಯ್ಯ. ಅಲ್ಲಿ ಕೂತಿರೋರು ಕೇಳೋದ್ ಬೇಡವಾ? ಕುರ್ರನೇ ಇಲ್ಲೇ ಕೂಗ್ತಾನೆ. ಹೋಗಿ ಆ ಕಡೆ ಆಚೆಗೆ. ಶರಣರು ಬರ್ತಾರೆ, ಬನ್ನಿ ಸ್ವಾಮಿ, ಬನ್ನಿ ಒಳಗೆ ಬನ್ನಿ. ಎಲ್ಲರೂ ಒಳಗಡೆ ಬಿಡ್ತಾ ಇದ್ರೆ, ಅಪ್ಪ ಹೊಟ್ಟೆ ತುಂಬಾ ಹಸಿತಾ ಇದೆ, ಒಳಗಡೆ ಬಿಡಪ್ಪ. ಮೂರನೇ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾನೆ. ಬುದ್ಧಿಗಿರಿ ಆಯ್ತಾನೆ ನಿನಗೆ? ಶರಣರು ಬೆಳೆದಂತ ಸ್ಥಳ ಇದು. ನಿನ್ನಂತವನ್ನ ಕ್ರೂರನೆ ಒಳಗೆ ಬಿಡಕ್ಕಾಗುತ್ತಾ? ಸ್ನಾನ ಮಾಡಿದ ಮಡಿ ಇಲ್ಲ, ಮೈಲಿಗೆ ಇಲ್ಲ, ನಿನ್ನಂತ ಒಳಗೆ ಬಿಟ್ಬಿಟ್ರೆ ನಮ್ಮ ಅಭಿಮಿತ್ರವಾಗುತ್ತೆ. ನನ್ನ ಕೆಲಸಕ್ಕೆ ಕೂತು ಬರುತ್ತಲ್ಲ. ಸ್ವಾಮಿ, ಪ್ರಸಾದಕ್ಕೂ ಈ ತರ ಭೇದ ಭಾವ ಇದೆಯಾ? ಹೌದು, ನೀನ್ ಹಂಗೆ ತಿಳ್ಕೊಂಡ್ರೆ ಪರವಾಗಿಲ್ಲ, ನಿನ್ನ ಮಾತ್ರ ಒಳಗೆ ಬಿಡಕ್ಕಾಗಲ್ಲ. ಏನ್ ಮಾಡ್ತೀಯಾ? ಸ್ವಾಮಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಅದೇನೋ ಎಲ್ಲರನ್ನು ಕೇಳ್ಕೊಂಡು ಒಳಗಡೆ ಬಿಡ್ತಾ ಇದ್ದೀರಾ? ಅದಾ ಯಾರ ಕೊರಳಲ್ಲಿ ಲಿಂಗ ಇರುತ್ತೋ ಅವ್ರನ್ನ ಒಳಗೆ ಬಿಡ್ತಾ ಇದ್ದೀನಿ. ಲಿಂಗ ತೋರಿಸು, ನನ್ನ ಒಳಗಡೆ ಬಿಡ್ತೀರಾ? ಯಾರು ನೀನಾ? ಸ್ನಾನ ಮಾಡಿ ಎಷ್ಟು ದಿನ ಆಗಿದೆ, ಲಿಂಗ ತೋರಿಸ್ತಾನಂತೆ ತೋರ್ಸ ನೋಡ್ತೀನಿ, ಗೊತ್ತಾಗುತ್ತೆ. ತೋರ್ಸು ಒಳಗಡೆ ಬಿಡ್ತೀರಾ? ಮೊದಲು ತೋರ್ಸ, ನೋಡ್ತೀನಿ. ಸ್ನಾನ ಮಾಡಿಲ್ಲ, ತೋರಿಸ್ಬಿಡ್ತಾನೆ. ನೋಡಿ ಈಗ ಅಂತ ಪರಂ ಜ್ಯೋತರು ತಮ್ಮ ಮೊದಲ ಪವಾಡವನ್ನ ಬಸವಣ್ಣನವರ ಕಲ್ಯಾಣ ಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ಶಿಲ್ಲುಗುರಿಂದ ತಮ್ಮ ಎದೆಯನ್ನು ಬಗಬಗನೆ ಬಗೆದು ಒಳಗಿರುವ ಆತ್ಮಲಿಂಗವನ್ನೇ ತೋರಿಸ್ತಾ ಇರ್ಬೇಕಾದ್ರೆ ಮಾಂಸದ ದೇಹವನ್ನು ನೋಡಿದ ಕಟ್ಟಿಗೆ ಸಂಗಣ್ಣ ಮೂರರ ಸುದ್ದ ದುಬ್ಬರು ಕೆಳಗಡೆ ಬಿದ್ದೋದಾತಾಗೆ. ಪರಂ ಜ್ಯೋತರ ಆಶೀರ್ವಾದ ಮಾಡೋರು ಪುನಃ ಎದ್ದು ನಿಂತ್ಕಂಡ. ಸರಿಯಾದ ಮುದ್ಕ, ಘಾಟಿ ಮುದ್ಕ ಕಣೆ ನೀನು. ಲಿಂಗ ತೋರ್ಸು ಅಂದ್ರೆ ಎದನೇ ಬಾಗದ್ ಬಿಟ್ಟು ಮುಚ್ಚಿಬಿಟ್ಟೆ ಎಲ್ಲ ಹಂಗೆ. ಇನ್ನೇನಾರು ನಿನ್ನ ಮಠದ ಒಳಗೆ ಬಿಟ್ಬಿಟ್ರೆ ಮಠನೇ ಮುಟ್ಟಿಸ್ಬಿಡ್ತಿದ. ಬಿಡಲ್ಲ ಕಣಯ್ಯ, ಅದೇನಾದ್ರೂ ಬಿಡಲ್ಲ. ಲಿಂಗ ತೋರ್ಸು ಒಳಗಡೆ ಬಿಡ್ತೀನಿ ಅಂತ ಹೇಳಿ ಬಿಡಲ್ಲ ಅಂತಿಲ್ಲಪ್ಪ. ಬಿಡಪ್ಪ, ಹೊಟ್ಟೆ ತುಂಬಾ ಬಿಡಲ್ಲ ಅಂತ ಹೇಳ್ತಾಲ್ವನೆಯ. ಸರಿ ಆಯ್ತು, ಒಳಗಡೆ ಹೋಗಿ ಬಸವಣ್ಣನ್ಗೆ ಹೇಳು, ನೀನ್ ಹುಡಿಕೊಂಡು ಯಾರೋ ಬಂದವ್ರೆ ಅಂತ. ಅವನೇ ಹೆಂಡತಿ ಸಮೇತವಾಗಿ ಬಂದು ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡೋಗಿ ನನಗೆ ಮುಷ್ಟಾನ ಭೋಜನ ನಿಕ್ತಾನೆ. ಹೋಗಿ ಹೇಳಯ್ಯ, ಹೋಗಿ ಹೇಳು. ಎಲ್ಲ ಮುದುಕ, ನಿನ್ನ ಇಷ್ಟೋ ತನಕ ನಿಂತಿಸ್ಕೊಂಡು ಮಾತಾಡ್ತಿದ್ದೀನಲ್ಲ, ಅದು ನನ್ನ ಮೊದಲೇ ತಪ್ಪು. ಒಳಗಡೆ ಹೋಗಿ ಹೇಳು, ಬಸವಣ್ಣವ್ರು ಬಂದು ಈ ವಿಚಾರ ತಿಳಿದ ಮೇಲೆ ನಿನ್ನ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡೋಗಿ ಮೃಷ್ಟಾನ ಭೋಜನ. ಅಬ್ಬಬ್ಬಬ್ಬಬ್ಬ, ಎಂತ ಮಾತಾಡ್ಬಿಟ್ಟೆ. ಬಾರ ಇಲ್ಲಿ ಅಂತ ಕಟ್ಟಿಗೆ ಸಂಗಣ ಹತ್ರ ಕರೆದಿದ್ದು ಎಕ್ಕತನ ಬಗ್ಗಿಸ್ಕೊಂಡು ಮೂರ ಗುದ್ದಂತೆ ನೋಡಿ. ಬಸವಣ್ಣವ್ರು ಬರ್ಬೇಕಾ? ಊಟ ಬೇಕಾ? ಪಾದ ಪೂಜೆ ಮಾಡ್ಬೇಕಾ ಅಂತ ಚಾಡ್ಸಿ ಬತ್ನಲ್ಲ. ಉರುಳಾಡಿ ದುಬ್ಬು ಬಿದ್ದೋದ್ರು ಪರಂ ಜ್ಯೋತಿರವರು. ಯಾವಾಗ ಪರಂ ಜ್ಯೋತಿರವರು ಉರುಳಾಡಿ ಬಿದ್ದರೋ, ಒಳಗಡೆ ಕರದಲ್ಲಿ ಲಿಂಗವನ್ನು ಇಟ್ಟು ಶಿವಮಯವಾಗಿ ನೈವೇದ್ಯ ಸಲ್ಲಿಸ್ತಿದ್ದ ಬಸವಣ್ಣನವರಿಗೆ 3 ಎಕ್ಕತ್ತಿಗೆ ಬಿತ್ತಂತೆ ಗುದ್ದು. ನೀಲಾಂಬಿಕಾ
ಅಬ್ಬಾ, ಯಾರು ನನಗೆ 3 ಗುದ್ದು ಗುದ್ದಾಗ ಆಯ್ತು. ಯಾರದು ನೋಡಿ ಸ್ವಾಮಿ? ಇಲ್ಲಿ ಯಾರು ಇಲ್ವಲ್ಲ ಸ್ವಾಮಿ, ನಮ್ಮ 3 ಜನ ಬಿಟ್ರೆ ಯಾರು ಇಲ್ವಲ್ಲ ಇಲ್ಲಿ. ಏನು ಯಾರು ಇಲ್ವಾ? ಇಲ್ಲಿ ಯಾರು ಇಲ್ಲ ಅಂದ್ರೆ ಏನು ಅಪವಿತ್ರವಾಗಿದೆ, ಏನು ಅಪವಿತ್ರವಾಗಿದೆ. ಬನ್ನಿ ಬನ್ನಿ ಹೋಗಿ ನೋಡೋಣ ಅಂತ ಬರಬರನೆ ಬಂದ್ರಲ್ಲ ಬಸವಣ್ಣನವರು. ಮಠ ಮಧ್ಯಾಹ್ನದ ವೇಳೆ ಜನರ ಜಂಜಾಟದ ನಡುವೆಯಲ್ಲಿ ಕಲ್ಲು ಕೋಳಿ ಎದ್ದು ಕೂಗುಬಿಟ್ಟಿದೆ, ನಾಲಿಗೆಲದ ಚರ್ಮದ ಗಂಟೆ ನುಡಿಸ್ಬಿಟ್ಟಿದೆ ನೋಡಿ. ಆ ಜನರ ಶಬ್ದದಲ್ಲಿ ಆ ಶಬ್ದವೇ ಕೇಳಿಲ್ಲ. ಬಸವಣ್ಣವರು ಹೇಳ್ತಾರೆ, ಹೊರಟೋಯ್ತು ನಾನು ಮಾಡಿದ ಪೂಜೆ ಪುರಸ್ಕಾರವೆಲ್ಲ ಇಂದಿಗೆ ಕೊನೆಯಾಗೋಯ್ತು. ಆ ನನ್ನಪ್ಪ ತಂದ ಧರ್ಮಗುರು ಪರಂ ಜ್ಯೋತಿರ್ ಕಲ್ಯಾಣ ಪಟ್ಟಣಕ್ಕೆ ಬಂದು ಬಿಟ್ಟಿದ್ದಾರೆ ಕಡೆ. ಇಷ್ಟು ಜನಗಳ ಮಧ್ಯೆ ಪರಮಾತ್ಮನನ್ನು ನಾನು ಹೇಗೆ ಪತ್ತೆ ಹಚ್ಚಲಿ? ನನ್ನ ಜೀವನದ ಮೋಕ್ಷದ ದಾರಿ ಇಂದಿಗೆ ಕೊನೆಯಾಯಿತು ಅಂತ ಚಿಂತೆ ಪಡ್ತಾ ಇದ್ದಾರೆ ಬಸವಣ್ಣನವರು. ಹೆಂಡತಿಯಾದ ಗಂಗಾಂಬಿ ಕೇಳ್ತಾಳೆ, ಅಳಬೇಡಿ ಸ್ವಾಮಿ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಸ್ವಾಮಿ, ನಮ್ಮ ಮಠಕ್ಕೆ ಯಾರೇ ಮೊದಲು ಬಂದ್ರು ಬಾಗಿಲಂತಿರುವ ಕಟ್ಟಿಗೆ ಸಂಗಣಂತಾನೆ ಗೊತ್ತಾಗಬೇಕು. ಬನ್ನಿ ಅವ್ರನ್ನೇ ಹೋಗಿ ವಿಚಾರಿಸೋಣ, ಏನಾದ್ರೂ ಒಂದು ಉಪಾಯ ಸಿಗ್ಬೋದಲ್ಲ. ಬನ್ನಿ, ಏನಾದ್ರೂ ವಿಚಾರ ಸಿಗುತ್ತೆ ಬನ್ನಿ ಅಂತ ಬರಬರನೆ ಓಡ್ ಬರ್ತಾ ಇದ್ದಾರೆ ಬಸವಣ್ಣವರು ಬಾಗಿಲ ಹತ್ರಕ್ಕೆ. ಕಟ್ಟಿಗೆ ಸಂಗಣ್ಣವರೇ, ಶರಣ್ರೇ, ಹೇಳಿ ಬಸವಣ್ಣವರೇ, ಇವತ್ತು ಯಾರಾದ್ರೂ ಹೊಸಬ್ರು ಬಂದ್ರೆ ಕಂಡ್ರ? ಹೊಸಬ್ರು ಅಂತವ್ರು ಯಾರು ಇಲ್ವಲ್ಲ. ಬಂದಿದ್ದ ಬಸವಣ್ಣವರೇ, ಒಂದು ಹೊಸಬ್ರು ನೋಡ್ದೆ. ಏನು ಹೊಸಬ್ರು ನೋಡಿದ್ರ? ಹೇಗಿದ್ದವನು? ಅಯ್ಯಯ್ಯಯ್ಯೋ, ಅವನ್ ರೂಪ ಕೇಳ್ಬಿಟ್ರೆ 3 ದಿನ ಆದ್ರೂ ಊಟ ಮಾಡಲ್ಲ, ಅಷ್ಟು ದುರ್ವಾಸ. ನೋಡಕ್ ಆಗಲ್ಲ ಸ್ವಾಮಿ. ಆದ್ರೆ ಬಸವಣ್ಣವ್ರ ಒಂದು ಪವಾಡ ಮಾಡ್ಬಿಟ್ಟ ಬಸವಣ್ಣವ್ರೆ. ಏನ್ ಮಾಡ್ದಪ್ಪ? ಲಿಂಗ ತೋರ್ಸ್ರೆ ಒಳಗಡೆ ಬಿಡೋದು ಅಂತ ಹೇಳಿದಕ್ಕೆ ಎದೇನೇ ಆಗೋದು ಲಿಂಗ ತೋರ್ಸ ಹಂಗೆ ಮುಚ್ಬಿಟ್ಟ. ಕೊನೆಗೆ ಪಿತ್ತ ನೆತ್ತಿಗೆರ ಮಾತಾಡ್ದ ನೋಡಿ. ಏನ್ ಮಾತಾಡ್ದ ಗೊತ್ತಾ? ಬಸವಣ್ಣವ್ರಿಗೋಗಿ ಹೇಳು, ಬಸವಣ್ಣ ಹೆಂಡತಿ ಸಮೇತವಾಗಿ ಬಂದು ನನ್ನ ಪಾತ್ ಪೂಜೆ ಮಾಡ್ಕೊಂಡೋಗಿ ಒಳಗೆ ಕರ್ಕೊಂಡು ಊಟ ಇಕ್ತಾನೆ ಅಂತ. ನನಗೂ ಕೋಪ ಬಂತರ ನೋಡಿ, ಎಕ್ಕದನ ಬಗ್ಗಿಸ್ಕೊಂಡ 3 ಗುದ್ದಿ ಕಳಿಸ್ಬಿಟ್ಟಿದ್ದೀನಿ ಆ ಕಡೆಗೆ. ಇನ್ನು ಬರೋದಿಲ್ಲ ಬಸವಣ್ಣವ್ರ, ಚಿಂತೆ ಮಾಡ್ಬೇಡಿ, ಒಳಗಡೆ ಹೋಗಿ. ಅಯ್ಯೋ, ನೀನು ಒದ್ದದ್ದು ಒಡೆದದ್ದು ಅವನಿಗೆಲ್ಲ ಕಣೆಯ. ಇದೋ ನನ್ನ ಎಕ್ಕತ್ತಿಗೆ ಅಂತ ಬಸವಣ್ಣರು ತಮ್ಮ ಎಕ್ಕತನ ಬಗ್ಗಿಸಿ ತೋರಿಸಿದ್ರಲ್ಲ, ಇವನು ಮುಷ್ಟಿ ಮಾಡಿ ಬಿಗಿ ಹೊಡೆದಂತ ಹೇಟು ಅಚ್ಚಾಗಿ ಉಳ್ಕೊಬಿಟ್ಟಿತ್ತಂತ ನೋಡಿ ಬಸವಣ್ಣವ್ರ ಎಕ್ಕತ್ತಲ್ಲಿ. ಬಸವಣ್ಣವ್ರೆ, ನಾ ಹೊಡೆದದ್ದು ಅವನಿಗೆ, ನೀವು ಬಿದ್ದಿದೆ ಅದೇ ಕಡಪ್ಪ ಪರಮಾತ್ಮರಲಿಲ್ಲ. ಯಾವ ಕಡೆ ಓದ್ದಪ್ಪ? ನನ್ನಪ್ಪ ಯಾವ ಕಡೆ ಓದ್ದಪ್ಪ? ಬಸವಣ್ಣವ್ರೆ, ಹೀಗೆ ಮಾದಿಗರ ಹರಳೇರವರ ಮನೆ ಕಡೆ ಹೋದ್ರು ನೋಡಿ ಸ್ವಾಮಿ. ಹೋಗಿ ಬೇಗ. ಗಂಗಾಂಬಿಕಾ, ಬಾ, ನನ್ನಪ್ಪ ಈ ಊರು ಬಿಟ್ಟು ಹೋಗ ಮೊದಲು ನನ್ನಪ್ಪನನ್ನ ನಾವು ಕರ್ಕೊಂಡು ಬರೋಣ ಬಾ ಅಂತ ಬರನೆ ಓಡ ಬರ್ತಾ ಇದ್ದಾರೆ ಬಸವಣ್ಣನವರು. ಬೀದಿಯಲ್ಲಿ ಹುಡುಕುತ್ತಾ ಯಾರನ್ನ? ಆ ಪರಂ ಜ್ಯೋತಿರವರನ್ನ. ಎಲ್ಲಿರುವೆ ದೇವರೇ ಮಾಯಗಾರ ಪರಂ ಜ್ಯೋತಿಯೇ, ನೀನೇ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಕಿನ ಬಂದೆನು. ಗುರುವೇ, ನಿನ್ನ ಹುಡುಕಿನ ಬಂದೆನು. ದೇವಾ ದೇವಾ ದೇವಾ, ಮಂಡೇದ ಒಡೆಯ ಪರಜ್ಯೋತಿ ಪ್ರಭುವೇ, ಬಾಲನಪ್ಪ. ಎಲ್ಲಿರುವೆ ದೇವನೇ ಮಾಯಗಾರ ಪರಂ ಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೆನು. ನಿನ್ನ ಹುಡುಕಿನ ಬಂದೆನು. ಎಲ್ಲಿರುವೆ ದೇವರೇ ಮಾಯಗಾರ ಪರಂ ಜ್ಯೋತಿಯೇ.
ಮಡಿಮಮಿ ಹಷ್ಟ ಸಿದ್ಧಿಗೂ ನೀನಿಗೆ ಒಡೆಯನೆ ಜನನ ಮರಣ ಭವ ವೈದ್ಯನು ನೀನೇ ಪರಮಾತ್ಮ ಪರಮಜ್ಯೋತಿ ಮಡಿಮಮಿ ಹಷ್ಟ ಸಿದ್ಧಿಗೂ ನೀನೇ ಒಡೆಯನೆ ಜನನ ಮರಣ ಭವ ವೈದ್ಯನು ನೀನೇ ಭಕ್ತವತ್ಸಲ ನೀನೇ ಋಣ ಸಾಗರ ನೀನೇ ಮುಕ್ತಿ ಪ್ರದಾಯಕ ಸಲಭ ಪರಂ ಜ್ಯೋತಿಯೇ ಭಕ್ತವತ್ಸಲ ನೀನೇ ಕರುಣಾ ಸಾಗರ ನೀನೇ ಮುಕ್ತಿ ಪ್ರದಾಯಕ ಸಲಭ ಪರಂ ಜ್ಯೋತಿಯೇ ಮುಕ್ತಿ ಪ್ರದಾಯಕ ಸಲಭೋ ಪರಂ ಜ್ಯೋತಿಯೇ ಎಲ್ಲಿರುವೆ ದೇವನೇ ಮಾಯಕಾರ ಪರಂ ಜ್ಯೋತಿಯೇ ಗುರುವೇ ಪರಮಾತ್ಮ ಗುರುವೇ 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 ಧರೆಗೆ ದೊಡ್ಡವರೇ ಹುಡುಕಾಡಿ ಬಂದ್ರಳ ಬಸವಣ್ಣನವರು ಮಾದಿಗರ ಹರಳಯ್ಯನವನ ಮನೆಯ ಹಿಂಭಾಗದಲ್ಲಿ ಬೂದಿ ಗುಡ್ಡದ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಮಲಗುವ ರೀತಿ ಕಾಣ್ತು ಬಸವಣ್ಣವರಿಗೆ. ಪಕ್ಕದಲ್ಲಿ ಒಂದು ಎಂಡದ ಮಡಕೆ ಇಟ್ಟಿದೆ, ಒಂದು ಎಮ್ಮೆ ಕರು ಕಟ್ಟಾಕಿದೆ ನೋಡಿ. ಬಸವಣ್ಣವರು ಹೇಳ್ತಾರಂತೆ, ಗಂಗಾಂಬಿಕಾ ನೋಡಿದೀಯಾ ಆ ನನ್ನಪ್ಪ ಎಲ್ಲಿ ಬಂದು ಮಲಗಿದೆ, ನಾನು ನೋಡಿದೀಯಾ? ಏನ್ ಮಾತಾಡ್ತಾ ಇದ್ದೀರ ಸ್ವಾಮಿ? ತ್ರಿಮೂರ್ತಿಗಳಿಗೆ ಹಿರಿಯರಾದಂತ ರತಂತ ಧರ್ಮಗುರು ಪರಂ ಜ್ಯೋತಿರವರು ಈ ಬೂದಿ ಗುಡ್ಡದ ಮೇಲೆ ಬಂದು ಮಲಗೋಕ್ ಸಾಧ್ಯನಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಬನ್ನಿ, ಊರು ಬಿಟ್ಟು ಹೋಗೋ ಮೊದಲು ಅವ್ರನ್ನ ಪತ್ತೆ ಹಚ್ಚಬೇಕು, ಬನ್ನಿ ಹೋಗೋಣ. ಗಂಗಾಂಬಿಕಾ, ಆ ಪರಮಾತ್ಮನ ಲೀಲೆ ನಿನಗಿನ್ನೂ ತಿಳಿಯದು ಕಾಣಿ. ಭಕ್ತರನ್ನು ಪರೀಕ್ಷೆ ಮಾಡಲು ಸರ್ವ ರೂಪವನ್ನು ತಾಳ್ತಾನೆ ಆ ಭಗವಂತನಾದವನು. ಇವತ್ತು ಈ ರೂಪವನ್ನು ತಾಳಿದಾನೆ ಕಣೆ, ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಬಾ ನೋಡು, ಆ ಎಂಡದ ಮಡಿಕೆ ಎಮ್ಮಕ್ಕರನ್ನ ನೀನ್ ಹಿಡ್ಕೊ, ಆ ಭಗವಂತನನ್ನ ನಾನು ಎತ್ಕೋತೀನಿ ಅಂತ ಬರಬರನೆ ಓಡಿ ಬಂದಿದ್ದ ಬಸವಣ್ಣವರು. ಎರಡು ಕೈಗಳನ್ನ ಎತ್ತದ್ರಲ್ಲ, ಕೈಗಳೇ ಕಳಕಬಿಟ್ಟ. ಕೈ ಎತ್ತರೆ ಕೈಗಳೇ ಕಳಕತಾ ಇದೆ, ಕಾಲೆತ್ತಿದ್ರೆ ಕಾಲುಗಳೇ ಬಿದ್ದು ಹೋಗ್ತಾ ಇದೆ. ಬಸವಣ್ಣರು ಹೇಳ್ತಾರೆ, ಪರಮಾತ್ಮ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯೇನಪ್ಪ. ಈ ಬಸವಣ್ಣ ಮಡಿ ಮೈಲಿಗೆ ಅಂತ ಹೇಳೋನು ಈ ತರ ಅಸಹ್ಯ ಪಡಿಸಿದ್ರೆ ಹಾಗೆ ಹೊರಟೋಗ್ತಾನೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಇಲ್ಲ ಇಲ್ಲ, ಒಂದು ಬಾರಿ ನಿನಗೆ ಅಪಮಾನ ಮಾಡಿ ನೋವು ಕೊಟ್ಟಿದ್ದೇ ಸಾಕು ನನ್ನಪ್ಪ. ಮತ್ತೊಂದು ಬಾರಿ ಆ ಕೆಲಸ ಮಾಡಿದ್ರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಈಗ ನನ್ನ ಭಕ್ತಿಯ ಮತ್ತೊಂದು ಹೆಜ್ಜೆಯನ್ನು ನೋಡುವಂತ ಪವಿತ್ರವಾದ ಹುಟ್ಟ ವಸ್ತ್ರವನ್ನ ಆಸೆ ತುಂಬುವ ರೀತಿಯಲ್ಲಿ ಮಾಂಸವನ್ನು ತುಂಬಿ ಪೊಟ್ಟಣದ ರೀತಿಯಲ್ಲಿ ಗಂಟು ಮಾಡಿ ಎತ್ತಿ ತಮ್ಮ ತಲೆ ಮೇಲೆ ಒತ್ಕೊಂಡ್ರಂತೆ ನೋಡಿ ಬಸವಣ್ಣವರು. ಎರಡು ಕಿವಿಲು ರಕ್ತ ದರನೇ ಸುರಿತಾ ಇದೆ, ಬೀದಿಯೆಲ್ಲ ದುರ್ವಾಸನೆ, ಮಾಂಸದ ವಾಸನೆ. ಹೆಂಡತಿ ಎಮ್ಮೆಕರು ಎಂಡದ ಮಡಕೆ ಇಟ್ಕೊಂಡು ಬರ್ತಾ ಇದ್ರೆ ಬೀದಿಯೆಲ್ಲ ದುರ್ವಾಸನೆ ಬಡಿತಿತ್ತಲ್ಲ. ಆ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣವ್ರಿಗೆ ಆಗ್ದದ್ದವ್ರದ್ದೊಂದು ಗುಂಪಿತ್ತಂತೆ ನೋಡಿ, ಅಪೋಸಿಟ್ ಪಾರ್ಟಿಗಳು. ಆ ಕಾಲದಲ್ಲಿ ಕಲ್ಯಾಣ ಪಟ್ಟಣದಲ್ಲೇ ಇದ್ರಂತೆ ಬಸವಣ್ಣವ್ರಿಗೆ ಆಗ್ದಿದ್ದವ್ರು. ಬಸವಣ್ಣವ್ರ ಕಾಲದಲ್ಲೇ ಇದ್ರಪ್ಪ. ಎಲ್ಲಾ ಕಾಲದಲ್ಲೂ ಇರ್ತಾರ, ಪರಮಾತ್ಮ ಸಾಕರ್ ಇವ್ರು ಇರಲೇಬೇಕು. ಇತ್ತಿದ ಹತ್ತಾಗ ಹತ್ತಿನಿಂದ ಹೇಳಬೇಕು, ಕತೆ ಮುಂದಕ್ಕೆ ಹೋಗ್ಬೇಕು ನೋಡಿ. ಒಬ್ಬ ಬೆಳಿಬೇಕು ಅಂದ್ರೆ ಈ ರೀತಿ ಎಲ್ಲ ನಡಿಬೇಕು ನೋಡಿ. ಕೆಟ್ಟದ್ದು ಎಲ್ಲಿ ತನಕ ನಡೆಯುತ್ತೆ? ಕೊನೆಗಂಟು ನಡೆದ ಒಳ್ಳೇದೇ ಕೊನೆ ಉಳಿಯೋದು, ಸತ್ಯನೇ ಕೊನೆ ಉಳಿಯೋದು. ಸ್ವಲ್ಪ ತಾಳ್ಮೆ ಬೇಕಷ್ಟೇ. ತಾಳಿದವನು ಬಾಳಿ ಅನ್ನೋದು ದೊಡ್ಡವರು ಹೇಳಿಲ್ವಾ? ಸ್ವಲ್ಪ ತಾಳ್ಮೆ ಇದ್ರೆ ಒಳ್ಳೇದಕ್ಕೆ ಯಾವತ್ತಿದ್ರು ಬೆಲೆ ಸಿಗುತ್ತೆ. ಅದನ್ನ ಯಾರು ಹಿಡಿದಿಡ್ಕೊಳಕ್ಕಾಗಲ್ಲ, ತಪ್ಸಕ್ಕೂ ಆಗಲ್ಲ. ಪ್ರಥಮದಲ್ಲಿ ಕೆಟ್ಟದ್ದು ಚೆನ್ನಾಗಿ ಕುಣಿತಿರುತ್ತಂತೆ, ಕೊನೆ ಉಳ್ಕೊಳ್ಳೋದು ಒಳ್ಳೇದೇ. ಕೆಟ್ಟದ್ದು 3 ಕಾಸಿಗೂ ಸಿಗಲ್ಲ ಕೊನೆಗೆ. ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೇ. ಒಳ್ಳೇದು ಮಾಡೋದು ಬಹಳ ಕಷ್ಟ, ಕೆಟ್ಟದ್ದು ಮಾಡೋದು ಬಹಳ ಸುಲಭ. ಒಬ್ಬ ವ್ಯಕ್ತಿ ಕೆಟ್ಟವನು ಅನ್ಸ್ಕೊಳಕ್ಕೆ 3 ಸೆಕೆಂಡ್ ಸಾಕು. ಒಂದು ಕೊಲೆ ಮಾಡ್ಬಿಟ್ರೆ ಕೆಟ್ಟನವ. ಅದೇ ಆ ವ್ಯಕ್ತಿ ಒಳ್ಳೆಯವನು ಅನ್ಸ್ಕೊಳಕ್ಕೆ 3 ಜನ್ಮ ಎತ್ತರೂ ಕಷ್ಟವೇ. ನಿಜ ತಾನೆ? ಒಂದು ಕೊಲೆ ಮಾಡ್ಬಿಟ್ಟು ಅವನು ಸತ್ಯವಂತ ನೀತಿವಂತ ಮುಂದೆ ಒಳ್ಳೆಯವನಾಗ್ಲಿ, ಆದ್ರೆ ಆ ಕೊಲೆ ಮಾಡೋದನ್ನ ಯಾರು ಮರೆಯಲ್ಲ. ಅವ್ನು ಏನೇ ಒಳ್ಳೇದು ಮಾಡ್ಲಿ, ಅವತ್ತು ಕೊಲೆ ಮಾಡ್ಬಿಟ್ನಲ್ಲ ನೋಡೋದೊಂದು ಹೇಳ್ತಾನೆ ಇರ್ತಾರೆ. ಅಂದ್ರೆ ಬಹಳ ಕಷ್ಟ ಈಗಿನ ಕಾಲದಲ್ಲಿ.
ಒಳ್ಳೇದು ಮಾಡೋದು ಬಹಳ ಕಷ್ಟ, ಕೆಟ್ಟದ್ದು ಮಾಡೋದು ಬಹಳ ಸುಲಭ. ಒಳ್ಳೆ ವ್ಯಕ್ತಿ ಆಗಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಅದು ಶ್ರೇಷ್ಠ ಜಾತಿ, ಶ್ರೇಷ್ಠ ಜನ್ಮ. ಹುಟ್ಟಿರೋದೇ ಒಂದು ಪುಣ್ಯ. ಪ್ರಾಣಿಗಳಿಗೆ ಮಾತಾಡುವಂಥ ಶೌಚಾಲಯ ಕೊಟ್ಟಿಲ್ಲ, ಬುದ್ಧಿವಂತಿಕೆ ಕೊಟ್ಟಿಲ್ಲ, ಎಲ್ಲಾ ಕೊಟ್ಟವನೇ ನಮಗೆ. ಒಳ್ಳೇದಕ್ಕೆ ಬಳಸ್ಬೇಕು ನಾವು, ನೋಡಿ ಅದೇ ಉಳಿತಕ್ಕಂಥದ್ದು. ಇಲ್ಲಿ ಬಸವಣ್ಣನವರು ಹಾಗೆ ಮಾಡಿದ್ರು. ಮಾಂಸ ಮಡ್ಡಿ ಅಂತ ನೋಡ್ಲಿಲ್ಲ, ಆ ದೇಹವನ್ನ ಪವಿತ್ರವಾದ ಹೂವಿನ ರೂಪದಲ್ಲಿ ಭಾವಿಸ್ಕೊಂಡು ಮಾಂಸದವನ್ನ ಗಂಟ ರೂಪದಲ್ಲಿ ಹೊತ್ಕೊಂಡು ಬರಬರನೆ ಬರ್ತಾ ಇದ್ರಲ್ಲ. ಬಂದವರು ಊರಿಗೆ ಗದ್ದಿಗೆ ಮೇಲೆ ದೇಹ ಜೋಡಿಸುವ ರೀತಿಯಲ್ಲಿ ಜೋಡಿಸಿ ಪಕ್ಕದಲ್ಲಿ ಎಮ್ಮೆಕರು ಎಂಡದ ಮಡಿಕೆನ ಇಟ್ರಂತೆ. ನೋಡಿ, ಬಸವಣ್ಣವ್ರು ಆಗದಿದ್ದವರು ಅಸಹ್ಯ ಪಡ್ತಾವ್ರೆ. ಅವ್ರಿಗೆ ಯಾರಿಗೂ ತಲೆ ಕೆಟ್ಟಿಸ್ಕೋತಾ ಇಲ್ಲ. ಬಸವಣ್ಣವರು ನನ್ನ ಭಗವಂತ ಬೇಕು, ನನಗೆ ಆ ಭಗವಂತ ನನಗೆ ಅಭಯವನ್ನು ಕೊಡಬೇಕು ಅಂತ ದೇಹ ರೂಪದಲ್ಲಿ ಜೋಡಿಸಿ ಭಕ್ತಿಯಿಂದ ಪರಮಾತ್ಮನನ್ನು ಕರೀತಾರೆ. ಏ ಭಗವಂತ, ನೀನೇ ಬರಬೇಕು, ನೀನೇ ನನಗೆ ಅಭಯವನ್ನು ಕೊಡಬೇಕು, ಸರ್ವವೂ ನೀನೇ, ಎಲ್ಲವೂ ನಿನ್ನಿಂದಲೇ, ನಿನ್ನ ಅಭಯ ಮುಖ್ಯವಾಗಿ ಬೇಕು ಪರಮಾತ್ಮ. ಬಾ ತಂದೆ, ಕರುಣಿಸಿ ಈ ಉದ್ಧಾರ ಮಾಡು ತಂದೆ. ಶಿಶುಗೂಳು ಬೂಸಿದ ಮೊರೆ ಕೇಳಿ ಕಾಯೋ ಹರನೇ ಪಾದೆಯ. ಶಿಶುಗೂಳು ಬೂಸಿದ ಮೊರೆ ಕೇಳಿ ಕಾಯೋ ಹರನೇ ಪಾದೆಯ. ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ. ಓ ತೇಜೋ ಮೂರ್ತಿಯ ಜಗದೇಕ ಬಂಧುವೆ, ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕಾಯೋ ತಂದೆಗೆ, ಕಾಯೋ ತಂದೆಗೆ, ಓ ಕಾಯೋ ತಂದೆ. ಇಲ್ಲಿ ಬಸವನ ಭಕ್ತಿಯಿಂದ ಕರೆದರೆ ಕೂಡ ದಿಗ್ಗನೆ ಪ್ರತ್ಯಕ್ಷರಾದರು. ದರ ತಂದ ದರಬವರು ಪರಂ ಜ್ಯೋತಿರವರು. ಬಲಗೈಯಲ್ಲಿ ಭಾರಿ ಗಾತ್ರದ ಕಂಡಾಯ ನಡೆದು ನಾಗಬೆತ್ತ ನಾಗ ಜೋಳಿಗೆಯನ್ನು ಹಿಡಿದು ಹಣೆಯಲ್ಲಿ ವಿಭೂತಿ ಕೊಡಲು ರುದ್ರಾಕ್ಷಿಯನ್ನು ಧರಿಸಿ ಶೋಮೇವಾಗಿ ನಿಂತಿರಬೇಕಾದ್ರೆ ಪರಮಾತ್ಮನ ದರ್ಶನವಾದ ಕೊಡದೆ ಪಾದಕ್ಕೆ ಬಿದ್ದು ಬಿಟ್ರು ಬಸವಣ್ಣವರು. ತಪ್ಪಾಯ್ತು ನೋಡಿಯ, ತಪ್ಪಾಯ್ತು, ನನ್ನ ಕ್ಷಮಿಸು ನೋಡಿಯ. ಚಿಂತಿಸಬೇಡ ಬಸವ, ನಿನ್ನದೇನು ತಪ್ಪಿಲ್ಲ, ಎದ್ದೇಳು ಕಂದ. ಭಕ್ತಿಯ ಸಾಗರದಲ್ಲಿ ಮುಳುಗಿದವನನ್ನು ಎಲ್ಲರನ್ನು ಉದ್ಧಾರ ಮಾಡುವ ಕೊಡಗೈ ಪ್ರಭು ಆಗ್ತೀಯ. ಜಗದೊಳಗೆ ನಿನ್ನ ಆ ಚರಿತ್ರೆ ಅಮರವಾಗತ್ತೆ ಕಣಯ್ಯ, ಎದ್ದೇಳು ಅಂತ ಆಶೀರ್ವಾದ ಮಾಡದ ಕೂಡಲೇ ಬಸವಣ್ಣವರು ಕೃತಾರ್ಥರಾಗ್ತಾರೆ. ಭಗವಂತ, ನಿನ್ನ ಈ ಪಾದಸ್ಪರ್ಶದಿಂದ ಇಡೀ ನಮ್ಮ ಕಲ್ಯಾಣ ಪಟ್ಟಣ ಉದ್ಧಾರವಾಗುವ ಸಮಯವಾಗ್ತಾ ಇದೆ. ಇಲ್ಲ ಬಸವ, ನೀನ್ ಅನ್ಕೊಂಡಿರೋದು ಸೊಳ್ಳು. ಈ ಕಲ್ಯಾಣ ಪಟ್ಟಣ ಮುಂದೆ ಕಳ್ಳಕಾಕರ ಗೂಡಾಗುವುದು, ಶರಣರ ಎಳೆದೂಟವಾಗುವುದು. ಇನ್ನು ನಿನ್ನಂತ ಶರಣರಿಗೆ ಇಲ್ಲಿ ಬೆಲೆ ಇಲ್ಲ. ಭಗವಂತ, ಏನು ಮಾತನಾಡ್ತಾ ಇದೆಯಾ? ಕಲ್ಯಾಣ ಪಟ್ಟಣವು ಕ್ರಾಂತಿಯಾಗುತ್ತಾ? ಹೌದು ಕಂದ, ಶರಣರು ಎನ್ನುವ ನಿನ್ನ ತತ್ವ ಎಲ್ಲವೂ ಕೂಡ ನಾಶವಾಗುತ್ತೆ. ಅದಕ್ಕೆ ನೀನಿಲ್ಲಿರುವುದು ಕ್ಷೇಮವಲ್ಲ. ನೀನೀಗಲೇ ಘಟಪ್ರಭಾ, ಮಲಪ್ರಭಾ, ಕೃಷ್ಣಾನದಿಗಳು ಸೇರುವಂತ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ಹೋಗಿ ಐಕ್ಯವಾಗಬೇಕು. ನೀನು ಹೋಗುವ ಮುನ್ನ ನಾವು ಕನ್ನಡ ನಾಡು ಕಡೆ ಪಾದ ಮೆಟ್ಟಿ ಹಲವೂರು ಚಿಲ್ಲಾಪುರ ತನಕ ಶಿವಭಕ್ತಿಯನ್ನು ಸಾರುವುದಕ್ಕೋಸ್ಕರವಾಗಿ ನನ್ನ ಜೊತೆಗೆ ಕೆಲವು ಸಂಗಡಿಗರನ್ನ ಶಿಷ್ಯರನ್ನ ನೀನು ಕಳಿಸ್ಕೊಡ್ಬೇಕು. ಯಾರು ಬೇಕು ಕರ್ಕೊಂಡು ಹೋಗೋ ನನ್ನ ನೋಡಿ ಅಂದ್ರು ಬಸವಣ್ಣವರು. ನೋಡಿ, ಆಯ್ಕೆ ಮಾಡ್ಕೋತಾರೆ ಯಾರೋ? ಪರಂ ಜ್ಯೋತಿರವರು, ರಾಚಪ್ಪಾಜಿ, ಚೆನ್ನಾಜಮ್ಮ, ಪಲಾರದಯ್ಯ, ಲಿಂಗಯ್ಯ, ಶರಣಯ್ಯ. ಇದರಲ್ಲಿ ರಾಚಪ್ಪಾಜಿ, ಚೆನ್ನಾಜಮ್ಮ ಅಣ್ಣ ತಂಗಿರು. ಈ ಅಣ್ಣ ತಂಗಿರಾದವರು ಕಲ್ಯಾಣ ಪಟ್ಟಣದಿಂದ ಜೊತೆಗೂಡಿಸ್ಕೊಂಡು ಪರಂ ಜ್ಯೋತಿರ ಜೊತೆಗೆ ಬಂದು ಕೊನೆಗೆ ಕಪಡಿ ಕ್ಷೇತ್ರಕ್ಕೆ ಹೋಗಿ ಅಣ್ಣ ತಂಗಿರ ಐಕ್ಯ ಆಗೋದು. ನೋಡಿ, ಇಲ್ಲಿ ಎಲ್ಲಾ ಶಿಷ್ಯರನ್ನು ಕರ್ಕೊಂಡು ಕಲ್ಯಾಣ ಪಟ್ಟಣ ಬಿಟ್ಟು ಕನ್ನಡ ನಾಡು ಕಡೆ ಪಾದ ಮೆಟ್ಟಬೇಕು. ನೋಡಿ, ಯಾರು? ಪರಂ ಜ್ಯೋತಿರವರು. ಅವರು ಪಾದ ಮೆಟ್ಟೋ ಸಮಯಕ್ಕೆ ಏನಾಯ್ತು, ಅಲ್ಲೊಂದು ವಿಚಿತ್ರ ಆಗೋಯ್ತು. ಏನದ ವಿಚಿತ್ರ? ಒಬ್ಬ 8 ವರ್ಷದ ಬಾಲಕ ಪುಷ್ಪದತ್ತ ಅಂತ ಅವನ ಹೆಸರು. ಫ್ಲವರ್ ದತ್ತ, ಪುಷ್ಪದತ್ತ ಇಂಗ್ಲಿಷ್ ಇತ್ತು ನಗಲ ಕಾಲದಲ್ಲಿ. ಆ ಪುಷ್ಪದತ್ತ ಅವನು ಓಡ್ ಬಂದು ಗುರುಗಳ ಪಾದ ಬಿದ್ದುಬಿಟ್ಟ. ಗುರುಗಳೇ, ನೀವು ದರಗಿಂತ ದೊಡ್ಡವರಂತೆ, ಭೂಮಿಗಿಂತ ದೊಡ್ಡವರಂತೆ, ಆಶೀರ್ವಾದ ಮಾಡಿ ಗುರುಗಳೇ, ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ. ನಿನಗೇನಪ್ಪ ನಾನು ಆಶೀರ್ವಾದ ಮಾಡ್ಲಿ? ಸರಿ ಮಾಡ್ತೀನಿ, ಕೇಳ್ಕೊ ಸರಿಯಾಗಿ. ಇನ್ನು 8 ದಿನದೊಳಗಾಗಿ ನಿನಗೆ ಮರಣ. ಅಲ್ಲಿದ್ದವರಿಗೆಲ್ಲ ಕಣ್ಣೀರು ಕಚ್ಚಿಬಿಟ್ರು. ಅಯ್ಯಯ್ಯೋ, ಇದೇನು ಗುರುಗಳು ಇಂಥ ಆಶೀರ್ವಾದ ಮಾಡ್ಬಿಟ್ರು, ಇನ್ನು 8 ದಿನದಲ್ಲಿ ಮರಣ ಅಂತ ಹೇಳ್ಬಿಟ್ರಲ್ಲ. ಆ ಹುಡುಗ ಏನ್ ತಪ್ಪು ಮಾಡಿತ್ತು? ಆ ಗುರುಗಳನ್ನ ಮಗು ಕೇಳುತ್ತಂತೆ, ಗುರುಗಳೇ ನಾನು ಏನ್ ತಪ್ಪು ಮಾಡಿದೆ ಗುರುಗಳೇ? ಇನ್ನು 8 ದಿನದ ನನ್ನ ಸಾವು ಅಂತ ಹೇಳ್ಬಿಟ್ರಲ್ಲ, ನಾನು ಏನ್ ತಪ್ಪು ಮಾಡಿದೆ ಗುರುಗಳೇ? ಪುಷ್ಪದತ್ತ, ಅಳಬೇಡ ಕಣಪ್ಪ. ಇನ್ನು 8 ದಿನದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಮರಣವನ್ನು ಹೊಂದುತ್ತೀಯ ಅಷ್ಟೇ.
ಇಲ್ಲಿ ಮನನಮನ ಮುಂದೆ ಮಳವಳ್ಳಿ ಪಕ್ಕದಲ್ಲಿ ಬರ್ತಕ್ಕಂಥ ಮಾರಳ್ಳಿ ನಿಡಘಟ್ಟ ಎಂಬ ಕ್ಷೇತ್ರದಲ್ಲಿ ದೊಡ್ಡ ಬಾಜಿ ಬಸವಣ್ಣ ಮುದ್ದೋಜಲಿಂಗಮ್ಮ ಎಂಬಂತ ಸತಿಪತಿಗಳಿಗೆ 7ನೇ ಮಗನಾಗಿ ಮರೀ ಕೆಂಪಾಚಾರ್ಯಾಗಿ ಹುಟ್ಟಿದ್ಯಾ ಕಣಪ್ಪ ನೀನಲ್ಲಿ. ನಿನ್ನನ್ನು ನಾನು ಅಲ್ಲಿ ಶಿಷ್ಯನಾಗಿ ಪಡೆದು ಈಗಿನ ಭೀಮೇಶ್ವರ ಕ್ಷೇತ್ರ ಅಂದರೆ ಚಿಕ್ಕಲೂರು ಕ್ಷೇತ್ರಕ್ಕೆ ಸಕಲರಿಗೂ ಸಿದ್ಧವನ್ನು ವಹಿಸುವ ಸಿದ್ಧಪ್ಪಾದಿಯಾಗಿ ಐಕ್ಯ ಮಾಡ್ತೀನಿ ಕಂದ. ಹೋಗಿದ ಬಾ ಕಂದ ಅಂತ ಪರಮಾತ್ಮನ ಸ್ವರೂಪರಾದ ಗುರುಗಳ ಆಶೀರ್ವಾದ ಮಾಡ್ಬಿಡ್ರು. ನೋಡಿ, ಈಗಿರುವಂತ ಚಿಕ್ಕಲೂರಿನ ಅಧಿಪತಿಯ ಸಿದ್ದಪ್ಪಾಜಿರವರು ಹಿಂದೆ ಕಲ್ಯಾಣ ಪಟ್ಟಣದ ಹಿಂದಿನ ಜನ್ಮದಲ್ಲಿ ಪುಷ್ಪದತ್ತನಾಗಿ ಹುಟ್ಟಿದ್ರಂತೆ. ಅದು ಯಾರ್ಯಾರೇನೇನಾಗಿ ಹುಟ್ಟಿದ್ರು, ತಬಲಾಕ್ ನಾವು ಮಾತ್ರ ಬಸವಣ್ಣರಾಗಿ ಹುಟ್ಟಿದ್ರಂತೆ ಅವರು. ಬೀದಿ ಬಸವಲ್ಲ, ಕೋಲ ಬಸವ ಅಂತ ಕೊಣಪಟ್ಟಿ ಬಸವ ಅನ್ಬಿಡಿ. ಪಾಪ ಒಳ್ಳೆ ಕಂಟೋದು ಪಾಪ ಚನ್ನ ಬಸವಣ್ಣ. ಎತ್ತ ಮಾತಾಡ್ತಾ ಇದ್ದಾರೆ ನೀವು, ಒಳ್ಳೆ ಬಿಡಪ್ಪ, ಯಾರು ನಂಬಲ್ಲ ಜಾತಿಕೊಬ್ರು ನಂಬಲ್ಲ ಯಾರು ಬಿಡು ಜಾತಿಕ. ಅಂದ್ರೆ ಆ ಗುರುಗಳಾಗಿರ್ತಕ್ಕಂಥವ್ರು ಅಭಯವನ್ನು ಇಟ್ರು ನೋಡಿ. ಮುಂದೆ ಸಿದ್ದಪ್ಪಾಜಿಯಾಗಿ ನಿನ್ನ ಮುಂದೆ ಕರ್ಕೋತೀನಿ ಹೋಗು ಕಂದ ಅಂತ ಆಶೀರ್ವಾದ ಮಾಡಿ ಕನ್ನಡ ನಾಡು ಕಡೆ ಪಾದ ಮೇಡ್ತಾವ್ರೆ ಬಸವಣ್ಣರವರು. ಆಶೀರ್ವಾದ ಪಡ್ಕೊಂಡು ಯಾರು ಆಶೀರ್ವಾದ ಪಟ್ಟು ಆಶೀರ್ವಾದವನ್ನು ಧರಿಸ್ತಾ ಪರಂಜ್ಯೋತರು ಶಿಷ್ಯ ವರ್ಗದವ್ರು ಕರ್ಕೊಂಡು ಬರ್ತಾವ್ರೆ ಕನ್ನಡ ನಾಡು ಕಡೆ. ಮುಖ್ಯವಾದ ಘಟ್ಟ ಈಗ ಶಿವ ಅನ್ರಪ್ಪ, ಶಿವಾನೇ ಅವ್ವ ಅಂತ ಅದು ಶಿವ. ಇನ್ನು ಕೆಲವರು ಎಷ್ಟು ದಿನ ಆಗಿದ್ದ ಮಲಗಿ ಪಾಪ ಅವ್ರುವೆ ಶಿವ ಎಂದವರ ಜೀವನ ಪಾವನ ಶಿವ ಅಂದವ್ರಿಗೆಲ್ಲ ಒಳ್ಳೇದಾಯ್ತು ಬಿಡಿ. ಅಂದವ್ರಗ ಬ್ಯಾಂಕ್ಲಿ ದುಡ್ಡು ಬಡಿರೋನ್ಗೆ ಬಡ್ಡು ಬತ್ತು ರೋಗ ಬಂದ. ನೀವು ಕೂಕುದಷ್ಟು ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತದ. ಕೂಗ್ ನಿಲ್ವೋ ಅಮ್ಮಾಡಿ ಬಂಬ್ ಕೆಟ್ಟ, ಬಂಬ್ ಹಿಡಕ್ಲಿಟ್ಟಿಲ್ದ ಕೆಟ್ಟ, ನಮ್ಮ ಅಟ್ಟೆ ಸುಮ್ನೆ ಬೆಳಚಲ್ವಾಡಿಗೆ ಹೋಗ್ಬಿಟ್ಟು ನಿಂತ್ ಕೆಟ್ಬಿಟ್ಟು ಕೆಟ್ಟ ಅಂತ ಒಂದು ಗಾದೆ ಇದಲ್ಲ, ಹಂಗಾಗೋಯ್ತ. ಆಮೇಲೆ ವಿಸಿಲ್ ಬೇರೆ ಹೊಡಿತಾವ್ರ ಅಂದ್ರೆ ಕೆಟ್ಟ ಅಂತ ಆಯ್ತು ಅಲ್ಲಿಗೆ. ಶಿವ ನೆನ್ನಾಯ್ತು ಕೊಂಡ ಇವತ್ ಬಂದ ಕುಂಡ ಅಂತ ಒಂದ್ ಗಾದೆ ಅದಲ್ಲ, ಹಂಗಂದ್ರ ಕೊಂಡ ನೆನೆ ಮಧ್ಯಾಹ್ನದಲ್ಲೇ ಆಗೋಯ್ತಂತ, ಕುಂಡ ಇವತ್ ಮಧ್ಯಾಹ್ನ ಬಂದಂತ. ಅವನೇನ ಮಧ್ಯಾಹ್ನ ಬಂದಿ ನೋಡಕ್ಕಾಯ್ತದ ಕೊಂಡನ ಕುಂಡ ಅವ ಶಿವ. ಊರನ್ನೆಲ್ಲ ಕಬಿಡು. ಇದ್ಯಾಕ ತಾಯಿ ಎನ್ನಿದಕ್ಕಿಂಗ್ ಕೂತಿದಾರೆ ನೀವು ಗಂಟು ನುಕೊಂಡರಂಗ. ಮತ್ತೆ ಜೋರಕ್ಕೆ ಹೋಗಿ ಶಿವ ಶಿವರಾಮನ ಆಡ್ತ ಕನ್ನಡ ನಾಡು ಕಡೆ ಬರ್ತಾವ ನೋಡಿ ಪರಂಜ್ಯೋತಿ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ನೆನೆಯುತ್ತಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು, ಆತ್ಮಾನಂದನ ನೆನೆಯುತ್ತಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ, ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ, ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಯ್ಯ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕಾಗಿಲ್ಲ,
ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪವೇ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವ ಅಂದ್ರಪ್ಪ, ಶಿವ ಅವ್ರಿಗೆ ಶಿವನ್ ಪವರೇ ಗೊತ್ತಿಲ್ಲ ಅನ್ನಗದೆ. ನೀವು ಗಲಾಟೆ ಮಾಡಬೇಡಿ, ಶಿವ ಅಂದ್ರೂ ಪರವಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತೆಲ್ಲ ಉದುರು ಬಿದ್ದೋಯ್ತವ ಇಲ್ಲಿ ಅತ್ತಾಗ ಮೆತ್ತ ಆಯ್ತಾವ ಸ್ವಲ್ಪ. ಯಾಕಂದ್ರೆ ಶಿವ ಇಂದವರ ಜೀವನ ಪಾವನ. ಯಾಕಂದ್ರೆ ಶಿವನ್ ಪವರ್ ಅಂದಕ್ಕೆ ಒಂದು ಕತೆ ಬರುತ್ತೆ. ಯಾವ್ದೊಂದು ಊರ್ಲಿ ಒಬ್ಬ ಮಾತೆತ್ತರು ಸುಮ್ ಶಿವ ಶಿವ ಅಂತಿದ್ದಂತೆ. ಕೂತಿರು ಶಿವ, ನಿಂತಿರು ಶಿವ, ಎಡ್ತಿಯೊಂದು ಮಾತಾಡ್ತಿರು ಶಿವ, ಹೊಲಕ್ಕೆ ಹೋಯ್ತಿರು ಶಿವ, ಅಲ್ಲಿಂದ ಬತ್ತಿರು ಶಿವ. ಏನೊಂದು ದಿನಕ್ಕೆ 2-3 ಸಾವಿರ ಶಿವರನ್ನ ಆಗದ ಮಡ್ಬಿಡೋದತ್ತಾಗ. ಊರ್ಲಿರೋಲ್ಲ ಬೆರಗಿನ ಶಿವ ಅಂತ ಕರಿತಿರು. ಒಂಥರ ಬೇರ್ಗಡಿ ಕಣಿತು ಅವನಗ. ಪಕ್ಕದ ಟೆಲ್ ಇದ್ದಾಳ, ಅವಾಗ ಕಿವಿ ಚುಚ್ಚಿಬಿಟ್ಟವಳು ಇಡ್ತೀಗ ಅತ್ಕಮ್ಮ. ಅದಕ್ಕೆ ನಿನ್ಗೆ ಗಂಡರ್ಗಿನ್ ಬೇರ್ಗೆ ಇಡ್ಕೊಂಡಿದ್ದ ಅಂತ ಆ ಶಿವನ ಬಿಡಿಸ್ಬಿಡತ್ತಾನೆ ನೀನು. ಅವ್ರವು ಹೇಳಿದ್ರೆ ಬಿಟ್ಲೆ ನಾ ಹೇಳಿದ್ರೆ ಬಿಟ್ಟು ನೋಡು, ಮದುವೆ ಗಂಟ ಅವ್ರ ಅವ್ವನ್ ಕಥ, ಮದುವೆ ಆದ್ಮೇಲೆ ನಿನ್ ಕಥ. ಊಟ ಆದ್ಮೇಲೆ ನೀನೇ ಇಂದ್ರ ನೀನೇ ಚಂದ್ರ ಅಂತ ಬಾಯಿಗ ತಾಂಬೂಲ ಆಗ್ತಾ ಶಿವನದ್ ಬಿಟ್ಬಿಡ್ತಾನವ. ಟ್ರೈ ಮಾಡ್ತೀನಿ ತಡ. ಹೋಗಿ ಇವತ್ತೇ ಟ್ರೈ ಮಾಡು. 7 ಕಳಿಸ್ಬಿಟ್ಟಲ್ಲ ಬಂದಾವ ಎಡ್ತಿ. ರೀ ರೀ ಹೇಳೆ ಶಿವ ಅಂತ. ಅಲ್ಲೂ ಶಿವ ಅಂತ ನನವ. ರೀ ನಾನು ನಿಮ್ನ ನಕ್ಲೆಸ್ ತಗೊಡಿ ಅಂತ ಕೇಳದ್ನ, ಇಲ್ಲ ಸೀರೆ ತಗೊಡಿ ಅಂತ ಕೇಳದ್ನ. ಆಳ ಶಿವನ ಬಿಟ್ಬಿಟ್ರಿ, ಊರವರೆಲ್ಲ ನೋಡ್ಕೊಂಡು ನಗ್ತಾರ ಕಣ್ರಿ. ಬಿಟ್ಬಿಡ್ರಿ ಶಿವನ. ನೀನು ಅನೇ ಶಿವ ಅಂತ. ಬಿಟ್ಬಿಡ್ರಿ, ನೀನು ಅನೇ ಶಿವ ಅಂತ. ನನ್ ಮಾತ್ ಕೇಳ್ಬಿಟ್ಬಿಡ್ರಿ ಶಿವ ಅಂತ. ನೀನು ಅನೇ ಶಿವ ಅಂತ. ಮಾತ್ ಕೇಳ್ಬಿಟ್ಬಿಡ್ರಿ. ನೀನು ಅನೇ ಶಿವ ಅಂತ ಖಾಲಿ ಪಡಿ ಕುಸ. ಇವ ಶಿವನಂತ ಬಿಡಲಕ್ಕ ಬಿಡು. ಇಲ್ಲ ಇವಂತ ಶಿವನ ಅಂತ ಬಿಡಿಸ್ಬೇಕು. ಇಲ್ಲ ಒರಿಜಿನಲ್ ಆಗಿ ಇವನ್ನ ಶಿವ ಅನ್ನಿಸ್ಬಿಡ್ಬೇಕು ಅಂತ ಸ್ಕೆಚ್ ಹಾಕಿ ಸ್ಪಾಟ್ ಮಾಡ್ಬಿಟ್ಟಾವ. ಏನ್ ಮಳ್ಳ ಮಟ್ಕ 25 ಬಿಂದಿಗ ನೀರು ಕಾಯಿಸ್ಬಿಟ್ಟಾಳ. ಏನ್ ಅಕ್ಕಿ ಹಾಕರನ್ನ ಬಿಡ್ಬೇಕು ಆ ಮಟ್ಟ ಸುಮ್ ಕೊತ ಕುದಿತಾದ ನೀರು. ಏನ್ ಜಗ್ಗೆಷ್ಟುದ ಗಡ್ಡಿ ಕಟ್ಕೊಂಡ್ಬಿಟ್ಟಾಳು. ಸುಡುತ್ತಲ್ವ ಎತ್ತಿ ಸುಮ್ ದಬಾಕ್ಬಿಡು ಅಂತ ಮಳ್ಳ ಮಟ್ಟಕ್ಕೆ ಕಾದ್ಬಿಟ್ಟಿದ್ದಲ್ಲ. ಗಂಡನ ಕಾದ, ರೀ ಬರ್ರಿ ಸ್ನಾನ ಮಾಡಿಸ್ತೀನಿ ಶಿವ ಅಂತ ಬಿಡ ಅಂತ ಬಾ ಮುಂಡಕೋಸ ಎತ್ತಿ ಒಂದು ತಪ್ಪಳ ಬಿಟ್ರ ಶಿವ ರೊಪ್ಪ ಎಲ್ಲ ಕಂಡ್ಬಿಡು. ನಿನ್ ಕಾಣಿಸ್ತೀನಿ ಬಾ ನೀರ್ಗ ತಕೊಂಬಂದು ಕುಣಿಸೋದಲ್ಲ ಎಡ್ತಿ ಕೇಳದ ಕೊನೆ ಸಲ. ರೀ ನನ್ ಮುತ್ತೈಸ್ತನ ಉಳ್ಕೊಳ್ಳಿ ಅಂತ ಕೇಳ್ಕತೀನಿ. ಬಿಟ್ಬಿಡ್ರಿ ಶಿವನದ. ಶಿವನೇ ಬ್ಯಾಡ ಕಣ್ರಿ. ಶಿವನೇ ನೀನುವೆ. ನನ್ ಮಾತ್ ಕೇಳ್ರಿ. ಶಿವನೇ ಬ್ಯಾಡ ಕಣ್ರಿ. ಶಿವನೇ ಬಡಿ ಕುಸ. ಹಾಳಾಗೋ ಮಟ್ಟ ಮಗನ ಎತ್ತಿ ಒಂದ್ ತಪ್ಪಳ ಬಿಟ್ಬಿಟ್ಟ ತಗ. ಬುಟ್ಟೇಟ್ಕ ನೀರ್ ಮನೆಲ್ಲ ಸುಮ್ ತುಪ್ಪು ಕುಡಿಬೇಕು. ಏನನ್ನ ಗೊತ್ತಾವ? ಏನೇ ಶಿವ ಅಂತ ನೀರ್ನೇ ಕಾಯ್ಸಕ್ ಬಂದಿಲ್ವಲ್ಲ. ಆ ನೀರ್ನೇ ಕಾಯ್ಸಕ್ ಬಂದಿಲ್ವಲ್ಲ ಅಂತ. ನೀನು ಕಾದಿಲ್ವಾ? ರಾತ್ರಿ ಎಲ್ಲ ಕಣ್ಣಿಗಣ್ಣ ಬಿಟ್ಕೊಂಡು ಪಕ್ಕ ತಟ್ಟೋಣ ಕರ್ಕೊಂಡು ನೀರ್ ಕಾಯಿಸಿದೀನಿ ಕಾದಿಲ್ಲ ಅಂತ ಸೌದ ತಗೊಂಡ್ರೆ ಕೇಳಿಸಿದೆ ಕಟ್ಕವ. ನೀನು ಮಾಡ್ತೀನಿ ತಾಡ ಅಂದ್ಬಿಟ್ಟದ. ಅಂಡನೇ ಎತ್ತಿ ದಾಬಾಕ್ಬಿಟ್ಟ ಅವಳಗ. ಈಗ ಕೂಸು ಫ್ರೆಶ್ ಆಗಿ ಸ್ನಾನ ಆಯ್ತು ಕಣೆ. ಫ್ರೆಶ್ ಸ್ನಾನ ಆಯ್ತು. ಮಳ್ಳ ನೀರು ಬಿಟ್ರು ಫ್ರೆಶ್ ಸ್ನಾನ ಆಯ್ತು ಅಂತಲ್ಲ. ಕಾಣಿಸ್ಬೇಕು ಅಂದ್ಬಿಟ್ಟದ. ಜುಟ್ಟ ಹಿಡ್ಕೊಂಡದ ಒಳಕಲ್ಲಿ ಕಡಿಕೆಬಿಟ್ಟು ಹೆಗಲ ಮೇಲೆ ಇಟ್ಕೊಬಿಟ್ಟ ವನಕನ. ವಾಡದ್ರ ಬುಂಡ ಚಟ್ನಿ ಆಡಿಸ್ಬಿಡ್ತ ಬಿಟ್ಬಿಟ್ರಿ ಶಿವನದ. ಶಿವ ಬ್ಯಾಡ. ಶಿವ ಒನಕೆ ಶಿವ ಏಟು ಶಿವ ಚಟ್ನಿ ಶಿವ ಮಾಡಾಗೋ ಮಟ್ಟ ಮಗನ ಎತ್ತು ಒನಕ ಹಪ್ಪತ್ತು ಮಾಡ್ದಾತಾಗ. ವಾಡದ ಬೆರೆಸ್ಕ ಬುಂಡನೇ ಎಡ್ತುಕೊಡಾಗಿ ಚಟ್ನಿ ಆಡಿಸ್ಬಿಡ್ಬೇಕಾಯ್ತು. ಬುಂಡ ಚೆನ್ನಾಗೈತು. ಏನನ್ನ ಗೊತ್ತಾವ? ಏನೇ 3 ದಿವಸದಿಂದ ವರ್ತಲ್ಲ ಬಂದು ಯಾಪಾಟಿ ಮಾತ್ರ ನುಂಗ್ರು ಹೋಗಿರ್ಲಿಲ್ಲ. ಒಂದೇಟ್ ಹೊಡೆದ ತಕ್ಷಣ ಹೊಡೆದಲ್ಲ, ಇನ್ನೊಂದೇಟ್ ಹೊಡಿಲಿ ತಗ. ಹೊಡ್ತಾನ ಹೊಂಟಾಯ್ತು. ಒನಕಲ್ ಹೊಡೆದ್ರವೆ ಬುಂಡ ಮಗ ಹೊಡ್ತಾನ ಹೊಂಟಾಯ್ತು ಅಂತ ಒನಕಲ್ ಹೊಡೆದ್ರು. ಗುಂಡ್ ಪಂಡಿನ ಎತ್ತಾಕ್ಬಿಡ್ಬೇಕು ಅಂತ ಅತ್ತಾಗಿತ್ತ ನೋಡ್ದಲ್ಲ ಬೆಚ್ಚಿ ಬೆರಗಾಗ್ಬಿಟ್ಟ ಇವ. ಅದ್ ಯಾತಕ ಅಂದ್ರೆ ಒಡದ ಬೆರೆಸ್ಕ ಬುಂಡ ಎಡ್ತುಕೊಡಾಗಿ ಚಟ್ನಿ ಆಡಿಸ್ಬಿಡ್ಬೇಕಾಯ್ತು. ಬುಂಡ ಚೆನ್ನಾಗೈತು. ಒನಕನೇ ಎಡ್ತುಕೊಡಾಗಿ ಎಲ್ಲ ಚಿಂದೊನ್ಕಾಗ್ಬಿಟ್ಟದ. ಅವಳಿಗೆ ಅಷ್ಟೇ ರೀ ಲೋಡ್ರಿ ಒನಕ ಪೂರ್ತಿ ಚಿನ್ನ ಆಗ್ಬಿಟ್ಟದ. ಮತ್ತೆ ಶಿವ ಅಂತ ಹೇಳಿದ್ರೆ ಇದ್ ಮಾಡ್ತಿದ್ದಲ್ಲ ನೋಡಿ. ಇನ್ಮೇಲೆ ನೀವು ಶಿವನಾರಾನಿ ಅವ್ರ ಅಪ್ಪನಾರಾನಿ ನಾ ಏನ್ ಕೇಳಲ್ಲ ಕಣ್ರಿ. ಈ ಒನಕಲೆಲ್ಲ ಚಿನ್ನ ಎಲ್ಲ ಕಾಲಿಂದ ನೀವು ಸ್ವಲ್ಪ ಬುಂಡ್ ಕೊಡ್ಬಿಟ್ಟು ಚಿನ್ನ ಮಾಡಿಸ್ಕೊಳ್ಳ್ಯಾ. ಮಾಡಿಸ್ಕೊಳ್ಳೋವಾಗಿಲ್ಲ ಶಿವ. ಅದೇನ ಮಾಡ್ಸ್ಕೊ ಹೋಗುವಂತ ಎದ್ದಿ ಹೋದವ ಜಮೀನ್ದಿಕ್ಕ. ಏನೊಂದು ಒಂದು ಒನಕ ಪೂರ್ತಿ ಚಿನ್ನ ಅಂದ್ರೆ ಇಂಗ್ಲಿಷ್ ಹಿಡಿಯಕ್ಕದ್ದಪ್ಪ. ಒಂದ್ ಮೂಗ್ ಬಟ್ಗೆ ನಲಿತಾರ ಮತ್ತ ಡಿಂಗ್ನಾಗ ಡೈಮಂಡು ಏನೋ ವಚ್ಚರದ ಮುರ್ಸ್ಬಿಟ್ಟಾವ. ಕಾಲ್ಮರಿ ಕೈಮರಿ ಕೆಲ್ಸರ ಇಳಿಸರ ದಲಿಸರ ಬಳಸರ ಬೆಳೆಸರ ಟಮಾಟ ಸರ, ಆಮೇಲೆ ಹೀರೆಕಾಯಿ ಸರ, ಬೇಳೆಕಾಯಿ ಸರ, ಮಾಸರ, ಆಮೇಲೆ ಸೌತಕಾಯಿ ಸರ, ನುಗ್ಗೆಕಾಯಿ ಸರ, ಬೇವನ್ಕಾಯಿ ಸರ, ಮಾವಿನಕಾಯಿ ಸರ, ಬೂದುಗುಂಬಳ ಸರ, ಬೂದುಗುಂಬಳಕಾಯಿ ಸರ, ದಂಡಕಾಯಿ ಸರ ಎಲ್ಲ ತರಕಾರಿ ಐಟಮ್. ಅಯ್ಯೋ ಸೊಪ್ಪು ಅದೇ ದಂಡನ್ ಸರ, ಕೊತ್ತಂಬರಿ ಸೊಪ್ಪಿನ ಸರ, ಕರಿಬೇವಿನ ಸೊಪ್ಪಿನ ಸರ, ಆಮೇಲೆ ಬೂದುಗುಂಬಳಕಾಯಿ ಸರ, ಆಮೇಲೆ ಸೀಮೆ ಬಂದಕಾಯಿ ಸರ, ತೊಂಡೆಕಾಯಿ ಸರ. ಅದ್ ಯಾವ್ದೋ ಬೂದುಗುಂಬಳಕಾಯಿ ಸರ ದೊಡ್ಡ ಬೀಜದ್ದು ದೊಡ್ಡ ಡಾಬ್ ಮಾಡಿಸ್ಕೊಂಡಿದ್ದೆ ಒಟ್ಟಿಗ. ಮುಗಿಂದ ಕಿವಿಗೆ ನಾಗರಸಕ್ಕೂ ನಾಗರಸುತ್ತು. ಬಡ್ದಲ್ಲ ಬಟ್ಟು ಲಲ್ಲಕ್ಕು ಬುಲ್ಲಕ್ಕು ಲಾಂಗ್ ಚೈನು, ಸ್ಕೂಟರ್ ಚೈನು, JCB ಚೈನ್ ಅನ್ಬಿಡು, ಲಾಂಗ್ ಚೈನ್ ನೆಕ್ಲೆಸ್ ಏನ್ ಎಲ್ಲಾ ತರದ್ದು ಮಾಡಿಸ್ಬಿಟ್ಟದೆ. 10 ಬೆಳಗ್ಗೆ ಉಂಗ್ರ ಹಾಕೊಂಡು ಬೀದಿಲಿ ಕೈ ಬಗ್ಗಿಸ್ಕೊ ಬರ್ತಾ ಇದ್ರೆ ಅವಳು. ಕುಷ್ಠರೋಗ ಬಂದಿದ್ರಾಗ ಅವಳು ಕುಷ್ಠರೋಗ ಐತ ಅವಳಿಗೆ. ಬೆಳಗು ತೋರ್ಸ್ಕೊತಾ ಇರೋದು. ಬೆಳಗ್ ಬಿಡ್ತಾರ. ಇವ ಮೈ ಮಾರೆಲ್ಲ ಚಿನ್ನ ಹಾಕೊಂಡು ಬಂದಲ್ಲ ಬೀದಿಲಿ. ಪಕ್ಕದಲ್ಲಿ ಒಬ್ಬ ವಾರಗಿತ್ತಿದ್ದ.
ಅವಳಿಗೋಸ್ಕರ ಪಟಾಕಪ್ಪರು ಎಲ್ಲ ಊರ್ಲು ಮಾಮೂಲ್ ತಾನೇ ಅದು. ಇವಳು ಕಂಡ್ರೆ ಅವಳಿಗಾಗಲ್ಲ, ಅವಳು ಕಂಡ್ರೆ ಇವಳಿಗಾಗಲ್ಲ. ಆಚೆ ಮನೆ ವಾಲ ಹಾಕಿ ಈಚೆ ಮನೆ ಕಿವಿನೇ ಕಿತ್ತಾಗ್ತಿದ್ಲಂತ. ಅಯ್ಯೋ ವಾಲ ಇನ್ನೂ ಜೋರಾಗಿ ಹಾಕೊಳ್ಳೋನು, ಕಿವಿ ಕಿತ್ತೋಗದ, ಕಿವಿ ಹೊರದೋಗದ. ಅವಳು ಹೆಂಗಿದ್ದು ಹೊಟ್ಟೆ ಕಿಚ್ಚು. ಹಂಗೆ ಇಲ್ಲಿ ಇವಳು ಮೈ ಮಾರಲ್ಲ ಚಿನ್ನ ಹಾಕತ್ತಿದ್ಲಲ್ಲ, ಇವಳಿಗೆ ಕಾಣ ಬಂತು. ಎಲ್ಲೋ ಬತ್ತು ಇವಳಿಗ ಚಿನ್ನ. ಇವನ್ ಗಂಡ ನೋಡ್ರೆ ಬೇರ್ಗೆ ಹಿಡ್ಕೊಂಡ್ರ ಶಿವ ಅಂತಿದ್ದ. ಅಯ್ಯೋ ರೋಲ್ಡ್ ಗೋಲ್ಡ್ ಹಾಕ ನೆಲಿತಾಳ, ಗೋಲ್ಡ್ ಆರ್ಟಿಫಿಷಿಯಲ್. ಇನ್ನೊಂದು ವಾರ ಕರ್ಗಾಯ್ತಕ್ಕ ಸುಮ್ನಿರು. ನನ್ನ ಗಂಡನ ಕೇಳು, ಒಂದ್ ಮೂವ್ ಬರ್ತಾನೆ ಕೊಟ್ಟು ಡೈಮಂಡ್ ತಾನೆ ಕೊಡ್ತಾನ. ಈ ತಾಳದಾಕ ನೆಲಿತಾಳ ಚಿರ್ಕ ನನ್ ಸಾವತಿ, ಗಂಡ್ಕಲ್ ನನ್ ಸಾವತಿ. ವಾರ ಸಂಘಕ್ಕೆ ದುಡ್ಡು ಕಟ್ತೆ ಕದ್ದೋಡಾಡ್ತಿದ್ದ ಮುಂಡ ಕೊಸು. ಅವ್ನ ಗಂಡ ದುಡ್ಡು ಕೇಳ್ತಾಳ ಎಡ್ತೇನೆ ಬಿಟ್ಟು ಕಬ್ಬನ್ ಗದ್ದಲ್ ಹೋಗ್ಬಿಟ್ಟು ಮಾವನ್ ಮನ ಕೂತಿದ. ಆಮೇಲೆ ಹೆಂಗ್ ಹೇಳಿದ್ನ, ಅಂದ್ಗಳು ಕೇಳಿದ ಓಡ್ ಬಂದ್ಬಿಟ್ಟ. ಸರಿ ಮತ್ತ ನಲಿತಾಳ ಸುಮ್ನೆ. ಇನ್ನೊಂದ್ ವಾರ ಕರ್ಗಾಯ್ತಕ್ಕ ಸುಮ್ನಿರು ತಾಯಿ. ಇನ್ಯಾರ್ಗಕ್ಕ ನನ್ ಪಕ್ಕದಲ್ಲೂ ಅರ್ಗಿತೆ ಅವಳಗ. ಇಷ್ಟಕ್ಕೆ ಹೆಂಗ್ ನಲಿತಾಳೆ, ನೀನು ಸಿಕ್ಬಿಟ್ಟಿದ್ರೆ ಚಿನ್ನದ ಗಡಿ ಸಿಕ್ಬಿಟ್ರೆ ಏನ್ ಆಡ್ಬಿಡಳು. ನಲಿತಾಳ. ನೀ ಯಾಕೆ ಹಿಂಗ್ ಬೆಡ್ಬೇಡ ಸುಮ್ ಕೂತ್ವ. ಏನ್ ಹೋಗ ಬರೋನೆಲ್ಲ ಸುಮ್ ಬೈತಾಳ ಅವ ಕ್ಯಾಣಕ. ಒಂದು ವಾರ ಕರಗಾಯ್ತ ಅಂದಲ್ಲ, ಒಂದು ವಾರ ಆಯ್ತು, ತಿಂಗಳು ಆಯ್ತು, ಕರುವಾನೆಲ್ಲ ಬೆಳಗುವಾನೆಲ್ಲ ಒರಿಜಿನಲ್ ಅದು. ಇವಳು ಈಚ್ಕೆತ್ಗಳಂಗಾಗೋಯ್ತು. ನಾನು ಈಚ್ಕೆತ್ಕೊಳ್ಳಿ, ನಾ ಸತ್ತೈತೆ, ನಾನು ಈಚ್ಕೆತ್ತಲ್ಲ ಬದುಕಲ್ಲ. ಈ ಬೆಳಗಾಯ್ತು ನಾ ಮನೆ ಮುದ್ದ ನಲಿತಾಳ ನನ್ನ ಕೈಲ. ಸತ್ತೈತೆ ನಾನು ಈಚ್ಕೆತ್ಕೊಳ್ಳಿ ಸ್ವಾಮಿ. ಮದೆ ಬೇಕ ನೀ ಅವ್ರ ಮನೆಗೆ ಹೋಯ್ತಿದ್ದೆ ಅಲ್ವಾ. ಅವಳು ಹಾಕಿರೋದು ಒರಿಜಿನಲ್ ಡೂಪ್ಲಿಕೇಟ್. ಒಂಚೂರು ಕೇಳ್ಕೊ ಬಂದಯ್ಯ. ಸಾಲ ಕೊಟ್ಟೆ 20,000 ಕೊಡ್ತೀನಿ, ಇಲ್ಲ ಒಂದು ಬಡ್ಡಿನೇ ಕೊಡ್ಬೇಡ, ಕೇಳ್ಕೊಬೇಕು. ಸರಿ ಕತ್ಕ. ಇವ ಬಂದ ಸೋಸ್ಕ ಬರಕ್ಕೆ ಅನ್ಬಿಟ್ಟು ಬಡ್ಡಿ ಸಿಗಲ್ವಲ್ಲ ಅನ್ಬಿಟ್ಟು ಅದಕ್ಕಮ್ಮ ಕೂತ್ಕೊಂಡ್ರೆ ಶಂಕರು ಬೆಳ್ಳಿ ನೋಡ್ತಲ್ಲ ಹಾಲ್ ತಲ್ ಕಡಬ ಕುಡಿಲಿ. ಬೆಳ್ಳಿ ನೋಡ್ತಲ್ಲಿ ಸಿರಿ ಬಂದದಕ್ಕವ, ಸಿರಿ ಬಂದದ. ಇದೇನತ್ಕ ಮೈ ಮರೆಲ್ಲ ಪಳ್ಕೊಡ್ತಾ. ನಿನ್ ದರಿದ್ರ ಕಣ್ ಬಿದ್ದು ಬಿಡ್ತಾ ನನ್ನ ಮೇಲೆ. ನನ್ನ ಗಂಡ ಯಾವಲು ಶಿವ ಮೆತ್ತ ಮಾತ. ನನ್ನ ಗಂಡ ಯಾವಲು ಶಿವ ಶಿವ ಅಂತ ಅದೆಲ್ಲಿದ್ದ ಕ್ಯಾಣಕ ಮಳ್ಳ ಮಟ್ಟ ನಿರ್ಕ ತುಮಕುನದ್ ಬಿಟ್ಟನವ. ಬುಂಡ ಸುಟ್ಟಾಯ್ತ ಅಂತ ನಾನು ಪ್ರಶಾಸ್ತಾನ ಆಯ್ತು ಅಂತ ಅದೆಲ್ಲಿದ್ದೋ ಕ್ಯಾಣಕತ್ತ. ಸಿರಿ ಬರೋ ಪ್ರೆಷರ್ ಸ್ನಾನ ಮಾಡ್ಕೊ ಹೋದ್ನಲ್ಲ ಈಗ ಜುಬ್ಬ ಹಾಕೊಂಡು. ಒಣಕ ಹೊಡೆದ್ರೆ ಬಿಸ್ಕ ಬುಂಡನೇ ಎಡ್ತು ಕೊಡಬೇಕಾಯ್ತು. ಒಣಕನೇ ಎಡ್ತು ಕೊಡಗೆಲ್ಲ ಎಲ್ಲ ಅದರಲ್ಲೇ ಒಚ್ಚರದು ಮುರಿಸ್ಬಿಟ್ಟದೆ ಈ ಪಾಟಿ ಮಾಡಿಸ್ಕೊಂಡಿರೋದು. ಇನ್ನು ಮುಕ್ಕಾಲು ಭಾಗ ಬೀರ್ ಒಳಗೆ ಭದ್ರ ಭಾಗ ನಿನ್ನ ಮೊದ್ಲೇ ಅರ್ಕಲ್ ಬಾಯಿದಾಗ ಎಳ್ಗಿಳ್ಬಿಟ್ಟೆ. ಆಮೇಲೆ ಬಾ ಎತ್ಕೊಂಡಾಗೆ ಬೆರ್ಗನಾಗ ಹರ್ಕೊಂಡು ಆಮೇಲೆ ಬಾ ಬೇಕಾದ್ರೆ ಸಂದ ಮೇಲೆ ಹಿಂಗ್ ಉಗ್ರ ಕೊಡ್ತೀನಿ. ಈಗಲೇ ಬರ ಸಂದ ಬಾ. ಯಾರಿಗೂ ಹೇಳ್ಬೇಡ ನೀನು, ಸರಿ ಕತ್ಕ. ಯಾರಿಗೂ ಹೇಳಂದ್ಬಿಟ್ಟು ಪಕ್ಕದಲ್ಲಿ ಬಂದ್ಬಿಟ್ಟು ವಾರಗಿತ್ತಿಗೆ ಹಿಂಗಾಯ್ತಂತ ಹಿಂಗ್ ಬತ್ತ ಅಂತ ಎಲ್ಲಾನು ಹೇಳ್ಬಿಟ್ಟು ಅವ ತಕಾಳಿ ಅವಳು ಶುರು ಮಾಡ್ಬಿಡ. ಇಷ್ಟಿಕೇನಲ್ಲಿತ್ತಿದ್ಲ ನಾ ಎಲ್ಲ ಕೋಲಾರ ಚಿನ್ನದ ಕಣಿಂದ ಬಂದದ ಈ ಕಥೆನೋ ಅಂತೀನಿ. ಅದಕ್ಕೆ ನಮ್ಮ ಬಟ್ಟೆವ ಶ್ರೀಮಾನಲ್ಲ ಅಂತನ. ಅದಕ್ಕೆ ನಮ್ಮ ಬಟ್ಟೆವನಿಗೇನು ಮಳ್ಳ ನೀರು ಉಯಿಸ್ಕೊಳ್ಳಲ್ಲ ಅಂತನ. ಅದಕ್ಕೆ ನನ್ನ ಗಂಡನಿಗೇನು ಒನಕೇಟು ಬೀಳಲ್ಲ ಅಂತದ. ಇವನ್ ಗಂಡುತ್ತ ಚಿನ್ನ ಉದುರುತ್ತ, ನನ್ನ ಗಂಡುತ್ತೇನೋ ಸಿಟ್ರ ಉದುರುತ್ತ. ಇವಳೇನ ಉದುರಿಸಿರೋದು ನಾ ಉದುರಿಸ್ ಮಡಗ್ತೀನಿ ತಾಡ ಅನ್ಬಿಟ್ಟದೆ. ಆಚಾರಿ ಕರೆಸ್ಬಿಟ್ಟು ನಗರದಿಂದ ಕಡಲಿಂದ 9 ಮುಕ್ಕಾಲಡಿ ಮನಕ ಮಾಡಿಸ್ಬಿಟ್ಟವ. 9 ಮುಕ್ಕಾಲು ಬೀಳುತ್ತಾ ಚಿನ್ನ 1 2 3 ಬಲ್ ಬೀಳಿ ಅಂತ. ಸರಿ ಮತ್ತ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಎಂದು ಇಲ್ಲಿದ್ ಉಳ್ಳಿ ಬಿತ್ತು ಒಂದು ಇಲ್ದಂಗ ಆಯ್ತು ಅಂತಾರಲ್ಲ. ಹಂಗಾಗೋಯ್ತು ಕಥ. ಸೋಮವಾರ ದಿನ ಪೂಜೆ ಇಟ್ಕೊಂಡಳ. ಮೊದಲು ಗಂಡನ ಶಿವ ಅನಿಸ್ಬೇಕಲ್ಲ. ಅವೆಂತ ಬಡ್ಡ ಇದೆ ಅಂದ್ರೆ ಲೈಫ್ ಪೂರ್ತಿ ಒಂದ್ಸಲೂ ಶಿವ ಅಂದಿಲ್ಲ ಅವ. ಬೆಳಗ್ಗೆ 6 ಗಂಟೆ ಆಯ್ತು ಅಂದ್ರೆ ಅದು ಅರ್ಶಿನ ಪ್ಯಾಕೆಟ್ ಓಟಿಯ ಗೊತ್ತಿಲ್ಲ. ಕುಡಿಯಕ ಶುರು ಮಾಡಿದ್ರೆ ಸುಮ್ಸ 1 ಗಂಟು ಕುಡಿಯೋದೇ ಕೆಲಸ. ಒಂದು ಫುಲ್ ಡ್ಯೂಟಿ, ಹೆವಿ ಡ್ಯೂಟಿ. ಅವತ್ತು ಫುಲ್ಲು ಟೈಟ್ ಆಗತ್ತಾನ ಬೀದಿಲಿ. ಭ್ರಾಂತಿ ಸರ ಬಿಸ್ಕಿ ಬಜ್ಜ ಭ್ರಾಂತಿ ಕುಡಿದ ಗುಂಡ್ಲುಪೇಟೆ ನನ್ನ ಬೆಳ್ಳು ಬೆಳೆಸಲು ಮಾಡಿ ನನ್ ಕಿಲಿ ಬೆಳ್ಳು. ನಾನು ತೋರ್ಬೇಡ ಬರಲ್ಲ ಕೊಚ್ಚ ಹಾಕ್ಬಿಡ್ತಾರೆ. ಮೋರಿ ಕಳಕತ್ತ ಅವನ ಕೊಚ್ಚ ಹಾಕ್ಬಿಟ್ಟನಂತ. ಏನ್ ಬೀದಿಲಿ ಇವ ರಸ ಬತ್ತಿದ್ನಲ್ಲ ಎಡ್ತಿ ಕಿಟ್ಕಿಲೆ ನೋಡ್ದ. ನಮ್ಮ ಮಟ್ಟೇನಲ್ಲಪ್ಪ ಇವ ಈ ಪಾಟಿ ರಸ ಬತ್ತವನಂತ ಹೆಂಗವ ಶಿವ ಅನ್ಸ್ಲಿ ನಾನು. ರೀ ಹೇಳೆ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಡಾರ್ಲಿಂಗ್ ಅನ್ನವ. ಅಯ್ಯೋ ಚೆನ್ನಾಗಿದ್ದ ಕನ್ನಡವೇ ಮಾತಾಡ ಬರಲ್ಲ. ಮುಂಡ ಕೂಸ್ಕ ಕುಡ್ದ 3-4 ತರ ಭಾಷೆ ಮಾತಾಡ್ತಾನಲ್ಲ. ರೀ ನೀವ್ ಇವತ್ತಿಂದ ಶಿವ ಅನ್ಬೇಕನ್ರಿ. ಏನೇ ಶಿವ ಅನ್ಬೇಕು. ಯಾಕಬೇ ಶಿವ ಅಂದರ ಬೀಡಿಲ್ ವಾಗ ಬರಲ್ಲ ಅಂದದ. ಶಿವ ಅಂದರ ಮುಂದಕ್ಕೆ ಬೀಳಗುಳ ಮೇಲೆ ಹಿಂದಕ್ಕೆ ಬಿದ್ದುಬಿಟ್ಟಾನ. ಶಿವ ಅಂದರ ಎಣ್ಣ ವಾಳಕ್ ಹೋಗಲ್ಲ ಅಂತದ. ನಾನೇ ಶಿವ ಅದೇರ್ಬೇಕು ಹೇಳು. ಹೆಂಗವ ಶಿವ ಅನಿಸ್ಲಿ ಅಂತ. ರೀ ನೀವ್ ಒಂದ್ಸರಿ ಶಿವ ಅನ್ಬಿಟ್ರೆ 100 ರೂಪಾಯಿ ಕೊಟ್ಬಿಡ್ತೀನಿ ಕಣ್ರಿ. ವಾಟ್ ಪರ್ ಶಿವ 100 rupees 100 24 hours ಶಿವ ಅಂದ್ಬಿಟ್ಟ. ಅವತ್ತಾಗ ಕೂತ್ಕ ಮಾತಾಡ್ಬಿಟ್ಟ ಇವ. 9 ಮುಕ್ಕರಡಿ ಇವನಿಗೆ ತಿರೋಲಿ ಅಂತ, ಇನ್ನು 9 ಮಿಕ್ಕತ್ತಲ್ಲ ಅಂತೀವ. ಏನಿವ ಶಿವ ಅನ್ನೋದು 100 ರೂಪಾಯಿ ಇಸ್ಕೊಳ್ಳೋದು, ಹೋಗಿ ಕುಡ್ಕೊ ಬರೋದು. ಭಾನುವಾರ ಪೂರ್ತಿ ಚೆನ್ನಾಗಿ ಕುಡಿದ್ಬಿಟ್ಟನ. ಕಣ್ಣು ಮೂಗು ಬಾಯಿಲೆಲ್ಲ ಸುಮ್ ಚೊಡ್ತಾ ಅದ. ಭೂಲೋಕು ಕಾಣ್ತಾ ಇಲ್ಲ, ಆಕಾಶಕ್ಕೂ ಕಾಣ್ತಾ ಇಲ್ಲ. ಸಿರಿ ಬಂದ್ಬಿಡ್ತಾವನಗ ಒಳ್ಳೆಗೆ. ಇವ ಪೂಜೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅವ 25 ಬಿಂದಿಗೆ ಕಡೆ ಕಳಿಸಿದಾರೆ. ಇವ 25 ಬಕೆಟ್ ಬಾತ್ನ ಮಾಡ್ತಾರಲ್ಲ ದೊಡ್ಡ ದಬ್ರಿ. ಏನ್ ಉಣ್ಸಾಕ್ ಕೊಂಟ ಕೊಟ್ಬಿಟ್ಟದ ದೇಶಕಾಗ ಚೆನ್ನಾಗಿ ಕಾಯಿಸ್ಬಿಟ್ಟಾಳ. ಏನ್ ಕೊತಾಕತನ್ ಕುದಿತೈತದೊಂದು ಗಳನೆ ಕಟ್ಕೊಬಿಟ್ಟಾಳ ಬಕೆಟ್ಗ. ಎತ್ತಿ ಸುಮ್ತ ಬಾಕ್ಬಿಡತ್ತಾಗ ಅನ್ಬಿಟ್ಟದೆ. ಚೆನ್ನಾಗಿ ಕಾದ್ಬಿಟ್ಟು ಗಂಡನ ಕರೆದ. ರೀ ಬನ್ರಿ ಸ್ನಾನ ಮಾಡಿಸ್ತೀನಿ. ಶಿವ ಅಯ್ಯೋ ಕಾಚು ಸಾಯ್ಬೇಡಪ್ಪ.
ಒಳ್ಳೆ ಒಟ್ಟಿಗೆ ಕೊಡ್ತೀನಿ ಅಂದ್ಬಿಟ್ಟು ಬಂದು ಕುಣಿಸ್ತಾವ ನೀರ್ ಮನಲ್ಲಿ. ರೀ ಶಿವ ಅನ್ಬಿಟ್ರಿ ನೀರ್ ಬಿಟ್ಬಿಡ್ತೀರಿ. ಶಿವ ಕಾಸು, ಅಯ್ಯೋ ಕಾಸು 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 ಅಂತ ಹೇಳ್ತಾನೆ. ಒಂದ್ಸಲ ಜೋರ ಶಿವ ಅನ್ಬಿಟ್ಟು ನೀರ್ ಬಿಟ್ಬಿಡ್ತೀನಿ ಅಂತ. ಶಿವ ಅಂತ ಬಂದಲ್ಲ, ಎತ್ತಿವನ ಬಕೆಟ ಬಿಟ್ಬಿಟ್ಟಾವ. ಅಯ್ಯೋ ಏನ್ ಸುಮ್ಮ ಹಳ್ಳ ಮಳ್ಳ ಮಟ್ಟ ಕಾದ್ಬಿಟ್ಟಿದ್ದಲ್ಲ, ಕಿರ್ರರು ಅಂತ ಕಿರುತ್ತಾವ ನೀರ್ ಮನೆ ಇಲ್ಲ. ಇದ್ಯಾಕ ಕೋಸು, ಇದ್ಯಾಕಂತ ಒಂದು ಬಕೆಟ್ಗೆ ನಲಿತಾ ಇದೆ. ಇನ್ನು 24 ಬಕೆಟ್ ನಿಮ್ಮ ಅಪ್ಪು ಇಸ್ಕೊಂಡನ ಕೇಳ್ಕಳ್ದಾಗಲ್ಲ 100 ರೂಪಾಯಿ ಎಳ್ದು ಕೊಟ್ಟಿಲ್ವಾ? ಸುಮ್ಮನೆ ಕೂತ್ಕಾನ್ ಬಿಟ್ಟದೆ, ನಡಟ್ಟಿ ಬಾಕ್ಲ ಹಾಕ್ಬಿಟ್ಟದೆ. ದೀಪಾವಳಿ ಮದ್ ಬೈಸೋರಂಗೆ ಎಲ್ಲಾನು ಊದ್ ಬಡ್ಬಿಟ್ಟಾಗ. ಸ್ನಾನ ಮಾಡಕ್ಕಿಂತ ಮುಂಚೆ ನನ್ನಷ್ಟು ದಿದ್ದಾಳು. ಸ್ನಾನ ಮಾಡ್ಕೊ ತುಂಡು ಈ ಕಂಡು ಇಷ್ಟು ನಿಂತಾನ. ಈ ಮಾಗೋಗಿರೋ ಪರ್ರಂಗೆಣ್ಣ ಹೊಡೆದು ಬಿಟ್ರೆ ಹೆಂಗಾಗುತ್ತೋ. ಇದೆಲ್ಲ ಮಳ್ಳ ನೀರು ಕಾಯ್ಸಕ್ ಹೋಯ್ತವ್ರ ನಗದವ್ರು. ಇಲ್ಲ 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 ಬನ್ನಿ ತಾಯಿ ಬೇಡ ಈಗ ಮಳ್ಳ ನೀರು ಕಾಯ್ಸಕ್ ಹೋದ್ರು ಅವ್ರು. ಇಲ್ಲೇ ಯಾಕೋ ಶಿವ ಬೀಳ ಚಿನ್ನ ಬೀಳುತ್ತಾ ಅಂತ ಅವ್ರು ಇಲ್ಲ ಬರ್ತಾರ ಅವರು. ಏನ ಮಾಗೋಗಿರೋ ಪರಂಗಿನ ಕಂಡಾಗ ಮೇಲಿರೋ ಎಲ್ಲ ಪರ ಎಲ್ಲ ಹೊಡೆದೋಗದ. ಅದೆಲ್ಲ ಒಂಚೂರು ಜೀವನ ಯಾತ ಆಡ್ತಿತ್ತು ರೀ. ಶಿವ ಅನ್ಬಿಟ್ರಿ ಒಣಕಲ್ ಹೊಡೆದು ಬಿಡ್ತೀರಿ ಹಿಂಗಂತವನ. ಏನಂತಿದ ನೀವ? ಚೊಟ್ಟು ಚೊಟ್ಟು ಇಷ್ಟು ಹೊತ್ತು ರಾತ್ರಿ ನಿಂಗೆ ಚೊಟ್ಟೆ ಓ ಇನ್ ಯಾಕೋ ಕ್ಯಾಣತ್ಕತಾನ ಅಂದ್ಬಿಟ್ಟು ಆ ಸಂದಿಲಿ ಅದೇ ಇಟ್ಟಿದ ಮುರುಕ್ಲ ಕೊಡಪ್ಪಲ್ಲಿ ಬಿಟ್ಬಿಟ್ಟ. ಆಲ್ಕಿ ತಕೊಂಡ್ಬಿಟ್ಬಿಟ್ಟು ಅಲ್ಲಿ ಕುಡ್ಕಣ್ಣ ಒಂಥರ ಅಮೃತ ಕೊಡ್ದಂಗ ಆಗೋಯ್ತು ಅವನ್ಗ. ಶಿವ ಅನ್ಬಿಡು ಒನಕಲ್ ಹೊಡೆದು ಬಿಡ್ತೀನಿ ಅಂತ 9:15 ಅಡಿದ ಒನಕನ್ನ ಎತ್ತದ್ಲಲ್ಲ ಬೇಕವ. ಅಷ್ಟಕ್ಕೆ ಕಣ್ಣು ಮೆಡ್ರಿಸ್ಬಿಟ್ಟ ಅವ. ಕ್ಲೋಸ್, ನನ್ನ ಲೈಫ್ ಕ್ಲೋಸ್ ಆಗೋಯ್ತು ಅಂತ ಗೊತ್ತಾಗೋಯ್ತು ಅವನಿಗ. ಶಿವ ಅಂದಲ್ಲ ಎತ್ತಿ ಒನಕಲ್ ಹಪ್ಪ ಅಂತ ಹೊಡೆದ. ಬೊಂಡುವೆ ವಾನಕ್ ಗೋಬಿ ಮಂಚೂರಿಗೆ ಆಡಿಸ್ದಾಗ ಆಡ್ಸೋತಿ ಪಾಟ್ಗ ಬೊಂಡ. ಅದು ಯಾರ್ಯಾರು ಫೋನ್ ಮಾಡ್ಬಿಟ್ರು ಪಾಪ. ಚಿನ್ನದ ಬಳ ಬೇಕು, ಚಿನ್ನದ ಬಳ ಹಾಕಬೇಕು ಅಂತಿದ್ದ ಪಾಪ. ಪೊಲೀಸ್ನವ್ರು ಬಂದು ಬೆಳ್ಳಿ ಬಳ ಹಾಕ ತೋರ್ಸ್ಕೊ ಹೋದ್ರು ಅಂತ ಸಿಕ್ಬಿಟ್ರು ಪಾಪ. ಇವನ್ ನಿಜವಾಗ್ಲೂ ಶಿವ ಅಂತಿದ್ಲಲ್ಲ, ಒರಿಜಿನಲ್ ಆಗಿ ಶಿವ ಅಂತಿದ್ನಲ್ಲ, ಅವ್ನು ಹಿಡ್ತಿ ಇವತ್ತು ಉಟ್ಕೊಳ್ಳೋ ಚಿನ್ನ ನಾಳೆ ಉಟ್ಕತಿಲ್ಲ. ಹೆಂಗೆ ಶಿವನ್ ಪವರ್ ಹಂಗಿರೋದು. ಶಿವಾನೇ ಶಿವ. ಆಮೇಲೆ ಗ್ರಾಚಾರ ಕೆಟ್ಬಿಟ್ಟು ಹೆಂಗಸು ನಾಳ ಮಳ್ಳ ಮಟ್ಟ ನೀನ್ ಕಾಯಿಸ್ಬಿಟ್ಟು ಗಂಡನ ಕೂದ್ಬಿಟ್ರೆ ಚಿನ್ನ ಬೀಳುತ್ತಾ ಅಂತ. ಚಿನ್ನ ಬೀಳಲ್ಲ, ಏಟ್ ಬೀಳ್ತವ ನೀನ್ ಹೇಳ್ಕೊಟ್ಟು ಬಡ್ಡಿದವನ ಅನ್ಬಿಟ್ಟು ನನ್ನ ವಹಿಸ್ಬಿಟ್ರೆ ಆಮೇಲೆ ಮನಸಾರ್ರೆ ಶಿವ ಅನ್ಬೇಕು. ಇವ್ರು ಯಾಕೋ ನಗ್ತಿರೋ ನೋಡ್ರೆ ಕಾಯಿಸ್ತಾರನಾಗದ. ಗಂಡಸರು ನೋಡ್ಸ್ಕೊಬಿಟ್ಕೋಣ, ಸ್ವಲ್ಪ ಮುಟ್ಟು ವಹಿಸ್ಕೊಳ್ಳಿ, ಎಡವಟ್ ಆಗೋದ ಮೇಲೆ ಭಗವಂತನ ಸಹಕಾರ ಇರಲಿ. ಆ ಶಿವನ ಮಹಿಮೆ ಬಗ್ಗೆ ಹೇಳ್ತಾ ಇದ್ದೆ ನೋಡಿ. ಅಂದ್ರೆ ಆ ಪರಮಾತ್ಮನ ಸಹಕಾರ ಸರ್ವರಿಗೂ ಮುಖ್ಯವಾದದ್ದು. ಇಲ್ಲಿ ಪರಮಜ್ಯೋತರಾಗಿರ್ತಕ್ಕಂಥವ್ರು ಶಿವತತ್ವವನ್ನು ಸಾರ್ಥ ಕನ್ನಡ ನಾಡು ಕಡೆ ಪಾದ ಆ ಪರಮಾತ್ಮನ ಸೌಭಾಗ್ಯವನ್ನು ಹೊಂದ್ಕೊಂಡು ಬರ್ತಿದ್ರಲ್ಲ. ಮೊಟ್ಟ ಮೊದಲು ಬಂದಂತ ಸ್ಥಳ ಯಾವುದು? ಈಗಿನ ಶಿವಮೊಗ್ಗ ಜಿಲ್ಲೆಯ ಜೀವರಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಇಕ್ಕೇರಿ ಎಂಬ ಕ್ಷೇತ್ರ. ಪರಮಾತ್ಮನಾದಂಥವನು ಮಾದೇಶ್ವರ ಹೇಗೆ ಬಂದರೋ ಹಾಗೆ ಇವರಾಗಿರ್ತಕ್ಕಂಥವರು ಪುಣ್ಯವನ್ನು ಸಾಧಿಸೋಕ್ಕೋಸ್ಕರವಾಗಿ ಪರಂಜ್ಯೋತಿರವರು ಯಾವ ಕೊಡೇಕಲ್ಲು ಎಂಬ ಕ್ಷೇತ್ರಕ್ಕೆ ಬರುತ್ತಾರೆ ನೋಡಿ. ಆ ಊರಿಗೆ ಕೊಡೇಕಲ್ಲು ಅಂತ ಹೆಸರು ಬರೋದಕ್ಕೆ ಪರಂಜ್ಯೋತಿರ ಕಾರಣ. ಹೇಗೆ ಆ ಪರಂಜ್ಯೋತಿರಾಗಿರ್ತಕ್ಕಂಥವ್ರು ಮಠ ಮಧ್ಯಾಹ್ನದ ವೇಳೆ ಕಾದ ಬಂಡೆ ಮೇಲೆ ಅವರು ಮಲಗಿಬಿಡ್ತಾರೆ. ಆ ಹೊರಗೆ ಮಲಗಿಬಿಡ್ತಾರೆ ಊರಿನಲ್ಲಿ. ಹೊರಗೆ ಮಲಗಿದ್ದಕ್ಕೆ ಬಂಡೆಗೆ ಕನಿಕರ ಬಂದು ತನಪಾಡು ತಾನೇ ಎದ್ದು ನಿಂತ್ಕೊಂಡು ಆ ಪರಂಜ್ಯೋತಿ ನೆರಳಾಗುತ್ತಂತೆ ನೋಡಿ. ಕೊಡೆ ಅಂದ್ರೆ ನೆರಳು, ಕಲ್ಲು ಅಂದ್ರೆ ಆ ಬಂಡೆ. ಕೊಡೆ ಕಲ್ಲು ಅಂತ ಊರಿಗೆ ಹೆಸರಾಯ್ತು. ಆ ಕೊಡೆ ಕಲ್ಲಿನ ನೆರಳಿನ ಪರಂಜ್ಯೋತನ ಮಲಗಿರಬೇಕಾದ್ರೆ ಚೆನ್ನಾಜಮ ಪಲಾರ್ದ ಲಿಂಗಯ್ಯ ಪಾದ ಸೇವೆನ ಮಾಡ್ತಾವ್ರೆ. ಇವ್ರ ಗುಂಪಿನಲ್ಲಿದ್ದಂತ ರಾಚಪ್ಪಾಜಿ ಇನ್ನೂ ಆಟ ಆಡೋ ವಯಸ್ಸು ನೋಡಿ, ಚಿಕ್ಕ ವಯಸ್ಸು. ಅವನೇನು ಮಾಡ್ದ, ಆ ಕಡೆ ದನಕರಗಳ ಮೇಯಿಸ್ಕೊಂಡು 5-6 ಜನ ಮಕ್ಕಳು ಆಟ ಆಡ್ತಾ ನಿಂತಿದ್ರು. ಈ ಕಡೆಯಿಂದ ಆ ಕಡೆ ಬಂದ ಯಾರು, ರಾಚಪ್ಪಾಜಿ. ಗುರುಗಳು ಹೇಳ ತನಕ ಒಂದು ಆಟ ಆಡ್ಕೊಂಡ್ ಬಂದ್ಬಿಡೋಣ ಅಂತ. ಇಲ್ಲಿ ಗುರುಗಳು ಆಟ ಆಡೋ ಎದೊಳ ತನಕ ಆಟ ಆಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಬಂದಲ್ಲ ರಾಚಪ್ಪಾಜಿ. ಆ ಸಂಗಡಿಗರು ನೋಡ್ದ, ಅವರೆಲ್ಲ ಯಾರು, 257 ಮಕ್ಕಳಿದ್ದಂತ ಗಾರಡಿಗರ ಮಕ್ಕಳು. ಗಾರಡಿಗರ ಮಕ್ಕಳು ಅಂದ್ರೆ ಚಿಟಗಿ ಬೂದನ್ಯಾಯ ಮಾಟ ಮಂತ್ರ ಮಾಡೋರ್ ಮಕ್ಕಳು. ಇದ್ಯಾಕ್ಲ ಟೈಮ್ ಸರಿಲ್ಲ, ಬಂದ್ಬಿಡಿ ಈಗ. ದೈಗಳ ಕಾಕೆ ನಿಂತವ ಈಚ ಹಿಡಿದು ಬಾಯಿಗೆ ಹಾಕತ್ತವ. ಆಮೇಲೆ ಎದುರಿಸ್ಬಿಡ ಬತ್ತರ ಜನವರಿಗೆ ಹೋಯ್ತಾವ, ಅದನ್ನು ನಿಲ್ಲಿಸ್ಬಿಟ್ಟು ಬಂದ್ಬಿಡ್ತಾವ. ಸುಮ್ಮನೆ ಬೇಡ, ಹುಷಾರಾಗಿ ಹೋಗ್ರು. ಎಡಬಟ್ ಆಗೋದ್ಮೇಲೆ ಆ ವೈಕ್ಳು ಸ್ಕೂಲ್ ಅದ ಅಂತ ಅವು ಪಾಪ ಇರ್ಲಿ, ಪರಮಾತ್ಮ ಸಹಕಾರ ಇರೋವನ್ನೇ ಮೇಂಟೈನ್ ಮಾಡ್ಕೊಳ್ಳೋ. ನಿಮ್ಗೆಲ್ಲ ಬೈತಾದ ಬಿಸಿಯಾಗಿ ನಿಮ್ಗೆ ಕಾಪಾಡ್ಕೋಬೇಕಲ್ಲ. ನಾವು ಒಯ್ತಲ್ಲ ಈಗ ಅಂಡ, ಒಂದು ದೊಡ್ಡದು ಅಂಡ ಒಯ್ತಲ್ಲ. ಏನಪ್ಪ ಈರುಳ್ಳಿ ಯಾತಕ್ಕೆಪ್ಪ? ಬಜ್ಜಿಗ ಈರುಳ್ಳಿ ಬಜ್ಜಿ ಮುಟ್ಟಿ ಹೇಳ್ಬಿಟ್ಟು ಕೊಡ್ತದ ನಿನ್ನ ಆಕಾರದವ್ರ ಮೇಲೆ. ಇಲ್ಲ ಹೋಯ್ತಲ್ಲ, ನೋಡಿದ್ನಲ್ಲ. ಎಡವಟ್ ಮಾಡ್ಕೊಬೇಡ ಸುಮ್ಮನೆ. ಟೀ ಗ್ಯಾರಂಟಿ ಉಂಟು ನಿಮ್ಗೆಲ್ಲ. ಬೆಳ್ಳಿ ಹೊಡ್ತಲೇ ಕೊಡಿಸ್ತೀವಿ. ಬೆಳ್ಳಿ ಹೊಡ್ತಾ ಚಿನ್ನದ ನೀರು ಬಿಟ್ರಿ ನಿನ್ನಪ್ಪ. ಕೊರೋನಾ ಅಂದಲ್ಲಿ ಬರೀ ಏರ್ಕೊಂಡ್ ಕೂತದ ರೇಟು. ಅದೇನೋ ಚೆಚ್ಚಾಕ್ಸ್ಬಿಟ್ಟು ಹೆಂಗಸರು ಲಕ್ಕೊ ಏನೋ ಚೇಂಜ್ ಮಾಡಿಸ್ಕೊ ಹೋಗಿ ತಾಗ. ಪರಮಾತ್ಮ ಸಾಕಾರ. ಇಲ್ಲಿ ಆ ರಾಚಪ್ಪಾಜಿ ಅವ್ರು ಆಟ ಆಡೋದಕ್ಕೆ ಅಂತ ಬಂದ್ರಲ್ಲ. ನಾನೊಂದು ಆಟ ಬಂದ್ಬಿಡ್ತೀನಿ ಕಟ್ರಪ್ಪ. ಯಾರೋ ನೀನು ನೋಡಿ, ನಾನು ಪರಂಜ್ಯೋತಿರ ಶಿಷ್ಯನಾದಂಥವನು, ದರಗೆ ದೊಡ್ಡವ್ರ ಶಿಷ್ಯ ರಾಚಪ್ಪಾಜಿ. ನೀ ಅಪ್ಪಾಜಿ ಆದ್ರೆ ಯಾರ ನನ್ನ ಆಟ ಸೇರಿಸ್ಕೊಳ್ಳಲ್ಲ ಕಣ. ಏನು ಮಾಡ್ತೀಯಾ ನೋಡಿ, ಒಂದೇ ಒಂದು ಆಟ ಸೇರಿಸ್ಕೊಳ್ಳಿ ನೋಡೋ.
ನಮ್ಮ ಆಟ ಅಷ್ಟು ಕಠಿಣವಾಗಿ ಬಹಳ ಕಷ್ಟಕರವಾದದ್ದು. ನಮ್ಮ ಜೊತೆ ಯಾರು ಆಟ ಆಡ ಬರಲ್ಲ, ಅದಕ್ಕೆ ನೀನು ಸೇರ್ಕೊಂಡು ಸುಮ್ಮನೆ ಎಡವಟ್ ಮಾಡ್ಕೊಬೇಡ, ಸುಮ್ಮನೆ ಹೊಟ್ಟೋಗು. ಅದೆಂಥದ್ದೇ ಆಗ್ಲಿ, ನಾನು ನಿಮ್ ಜೊತೆ ಆಟ ಆಡಬೇಕು. ಬಾರಿ ಕೊಬ್ಬ ಕಣ ಅವನಿಗೆ. ಸರಿ ಕಣ, ನಮ್ಮ ಆಟ ಸೇರ್ಸ್ಕೊಂಡು ನಮ್ಮ ಕೈ ರುಚಿ ಹೆಂಗೆ ಅಂತ ತೋರ್ಸೋಣ ಅವನಿಗೆ. ನೋಡ, ಆಟದಲ್ಲಿ ಯಾರು ಸೋಲ್ತಾರೋ ಅವ್ರು ಉಸಿರು ಕಟ್ಕೊಂಡು ನೋಡ್ಬೇಕು. ಏನೋ ನೀವು ಸೋತ್ರ ಓಡ್ಬೇಕು, ನಾನು ಸೋತ್ರ ಓಡ್ತೇನೆ. ಆಯ್ತು ಆಯ್ತು ಅಂತ ಒಪ್ಕೊಂಡ. ಇದೆಲ್ಲ ಇದ್ದೋಯ್ತವ್ರ ತಾಯಿ ಬರ್ತಾರ. ಕೂತ್ಕೊಳ್ಳಿ ತಾಯಿ, ಎಲ್ಲೋ ಹಾಕತ್ತು ಕೂತ್ಕೊಳ್ಳಿ. ಏನಿಲ್ಲ ಕಣ, ಎಡಬಟ್ಟಾಗ ಹೋಯ್ತಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಳ್ಳೇದಾಯ್ತಾ? ಪುಣ್ಯ ಬರೋ ಟೈಮ್ ಈಗ ಎದ್ದು ಹಾಕದ್ದ ನೋಡಿ. ಐಕ್ಲು ಬಂದ್ಬಿಟ್ಟು ವಾಪಸ್ಸು ಕೂತ್ಕೊಳ್ಳಿ. ಪರಮಾತ್ಮ ಸಾಕಾರ. ಅರ್ಧಕ್ಕೆ ಬಂದ್ಬಿಟ್ರೇನೋ ಪಾಪ. ಇರ್ಲಿ ಭಗವಂತ ಲೀಲೆ. ಇಲ್ಲಿ ಆ ರಾಚಪಾದಿ ಅವ್ರ ಆಟಕ್ಕೆ ಸೇರ್ಕೊಂಡ್ರಲ್ಲ, ಎಲ್ಲರೂ ಚಿನ್ನಿಗಳಿನ ಆಟವಾಡ್ತಾವ್ರೆ ನೋಡಿ. ಆಟದಲ್ಲಿ ಸೋಲಿಸಿ ರಾಚಪಾಜನ ಉಸಿರು ಕಟ್ಕೊಂಡು ಓಡಿಸೋಣ ಅಂತ ಪ್ರಯತ್ನ ಮಾಡ್ತಾವ್ರು. ಯಾವ ರೀತಿಯಾಗಿ? ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿಗೋಲಿನ ಆಟವನು, ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿಗೋಲಿನ ಆಟವನು. ಒಡೆದು ಒಡೆದು ಗೆಲ್ಲೋಣ, ಒಡೆದು ಒಡೆದು ಗೆಲ್ಲೋಣ, ಉಸಿರು ಕಟ್ಟಿ ಇವನು ಓಡಿಸೋಣ. ಬನ್ನಿರಿ 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 ಎಲ್ಲರೂ ಆಡೋಣ ಚಿನ್ನಿಗೋಲಿನ ಆಟವನು. ಸೈ ಸೈ ಆಟ ಗೀಟ ನನಗ್ಯಾಗ ಕುಣ್ಕಣ್ ತಿನ್ಕಣ್ ತಿರುಗಾಟ. ಆಟ ಗೀಟ ನನಗ್ಯಾಗ ಕುಣ್ಕಣ್ ತಿನ್ಕಣ್ ತಿರುಗಾಟ. ಬನ್ನಿರಿ ಎಲ್ಲರೂ ಆಡೋಣ ಚಿನ್ನಿಗೋಲಿನ ಆಟವನು. ಮೊದಲನೇ ಆಟದಲ್ಲಿ ರಾಚಪಾಜಿಯವ್ರಿಗೆ ಜಯವಾಗೋಯ್ತು. ಇದೇನ್ರು ಇದು? ಮುಂದಿನ ಆಟ ಅವನೇ ಗೆದ್ದು ಬಿಟ್ಟನ್ರು. ಆಟ ಅಪ್ಪಲ್ಲ ಕಣ್ರ, ಮೋಸ್ಟ್ ಆಟ ಇದು. ಒಪ್ಪಲ್ಲ, ನಾವ್ ಯಾವತ್ತೂ ಸೋತ ಇಲ್ಲ, ನಿನ್ನೂ ಸೋಲಕ್ಕಾಗತ್ತಾ? ಅಲ್ಲ ಕಣ್ರಪ್ಪ, ಓಡ್ರಪ್ಪ ಈಗ. ಇನ್ನೊಂದು ಆಟ ಹಾಕು, ನಾವ್ ಯಾವತ್ತೂ ಸೋತಿಲ್ಲ. ನ್ಯಾವ ಗಾಡ ಇದ್ಯಾಕ ನ್ಯಾವ ಗಾಡಿ ನೋಡಿ. ಎಲ್ಲರೂ ಪುನಃ ಒಂದು ಆಟ ಆಡಿದ್ರು. ಎರಡನೇ ಆಟದಲ್ಲೂ ರಾಚಪಾಜಿಯವ್ರಿಗೆ ಜಯವಾಗೋಯ್ತು. ಇದೇನಿದು? ಎರಡನೇ ಆಟ ನೀವು ಗೆದ್ಕೊಬಿಟ್ನಲ್ಲ ನೋಡಿ. ನೆಪ ಮಾತ್ರಕ್ಕೆ ಅಷ್ಟು ದೂರ ಉಸಿರು ಕಟ್ಕೊಂಡು ಓಡ್ಬಿಡೋಣ. ನೀವು ಹೇಳಿದಾಗ ಚಿನ್ನಿದಾಂಡ ಬೇಡ, ಅಣ್ಣ ಹೇಳ್ದಂಗೆ ಬುಗುರಿ ಹಾಕಬೇಡ. ಬಡ್ಡಿ ಗಣ್ಣನ ಗುಣ್ಣ ಹೊಡೆದ್ರೆ ಹಂಗೆ ನೆತ್ತಿ ಮೇಲೆ ಹಂಗೆ ಉಳ್ಕೊಬಿಡ್ಬೇಕು. ಏನಂತೀರಾ? ಬನ್ನಿ ಉಸಿರು ಕಟ್ಕೊಂಡೋಣ ಅಂತ ಎಲ್ಲರೂ ಉಸಿರು ಕಟ್ಕೊಂಡು ಓಡ್ತಾರೆ. ಚಚ್ಚೋ ಎಲ್ಲ ರಕ್ತ ಕಟ್ಕೊಂಡು ಸತ್ತು ಸತ್ತು ಮಲಗ್ತಿರ್ಬೇಕಾದ್ರೆ ಈ ಹುಡುಗರ ಗುಂಪಿನಲ್ಲಿ ಒಂದು ಹುಡುಗ ಏನು ಮಾಡಿದ, ತಪ್ಪಿಸ್ಕೊಂಡು ಓಡೊಂಟಾದ ನೋಡಿ. ಎಲ್ಲಿಗೆ? ವಿಜಯನಗರದ ಒಳಗಡೆ ಹೊರಟೋದ. ತನ್ನ ಮಕ್ಕಳಿದ್ದಂತ ಊರುಗಳು. ಆ ವಿಜಯನಗರದ ಒಳಗಡೆ ಹೋಗಿ 257 ಒಕ್ಲು ಕೂಗಿ ಹೇಳ್ಬಿಟ್ಟ, ಅಯ್ಯೋ ಬನ್ನಿ 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 ಬನ್ನಿ, ಯಾರೋ ಮಾಟ ಮಂತ್ರ ಮಾಡೋ ಮಗ ಬಂದ್ಬಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಕೆಳಗ್ತಾವ್ರೆ, ಬನ್ನಿ ಬನ್ನಿ ಅಂತ ಕೂಗ್ಬಿಟ್ಟ. ಯಾವಾಗ ಈ ತರ ಕೂಗಿದ್ರು ಆ 257 ಒಕ್ಕಲು ಜನ ತಮಟಿನ ಗಾರಗಳನ್ನು ಬಾರಿಸ್ಕೊಂಡು ಬರಬರನೆ ಬರ್ತಾವ್ರೆ ನೋಡಿ ಅಲ್ಲಿಗೆ. ನಿಲ್ಲಿಸಿ, ಚೋಟುದ್ದ ಗಂಡು. ನಮ್ಮ ಹುಡುಗರನ್ನೆಲ್ಲ ಕೆಡಗವನೆ ಅಂದ್ರೆ ಅವನು ಕಸುಬುದಾರನ ಮಗನೇ ಇರಬೇಕು. ನಾವಿವನ್ನ ಮುಟ್ಟಕ್ಕಾಗಲ್ಲ. ನಮ್ಮ ಊರಿನೆಲ್ಲ ಹಿರಿಕ ತಿರುಗಣ್ಣ, ಅವನ್ನ ಬಿಟ್ಬಿಡಿ, ಎಲ್ಲ ಅವನು ಸರಿ ಮಾಡ್ಬಿಡ್ತಾನೆ. ತಿರುಗಣ್ಣ ಬಾಬರ ಕಡೆಗೆ. ಲೋ ಐಕ್ಲ, ಇತ್ತೀಚೆಗೆ ನಮ್ಮ ದುರ್ಗಮ್ಮನ್ಗ ಬಲಿ ಕೊಡದೆ ನಮ್ಮ ಕೆಲಸಗಳನ್ನ ನಿಂತು ಬತ್ತಾದೆ. ಹಸಿ ಮಾಂಸ, ಎಳೆ ಮಾಂಸ, ಇವನೇನವರು ನಮ್ಮ ದುರ್ಗಮ್ಮನ ಬಲಿ ಕೊಟ್ಟು ಬಿಟ್ರೆ ಹೋಗಿನ ಕೆಲಸಗಳಲ್ಲಿ ನಿಂತು ಬಂದ್ಬಿಡ್ತಾವೆ. ಹಾಕಿ ಮತ್ತೆ ರಣಮೋಡಿನ ಹಾಕಿಸ್ತಾನೆ ನೋಡಿ. ಆ ರಣಮೋಡಿನ ಹಾಕಿಸಿ ರಾಚಪಾಜಿಯನ್ನ ಸೋಲಿಸೋದಕ್ಕೆ ನೋಡ್ತಾರೆ. ವಿಚಿತ್ರ, ರಾಚಪಾಜಿನ ರಣಮೋಡಿನ ಒಡೆದು ತಿರುಗಣ್ಣನೇ ಬಲಗಿಸ್ಬಿಟ್ಟ. ಊರಿನ ಜನ ಎದುರ್ಕೊಂಡ್ಬಿಟ್ರು, ಇದೇನಪ್ಪ ಇದು, ಮೋಡಿ ಹಾಕಿ ತಿರುಗಣ್ಣನೇ ಮಲಗಿಸ್ಬಿಟ್ನಲ್ಲ, ಇದಕ್ಕೆ ಅವನೇ ಉಳಿಲಿಲ್ಲ, ನಾವೇನ್ ಮಾಡೋದು? ಏನ್ ಮಾಡೋದಂತೆಲ್ಲ ಪೇಚ ಆಡ್ತಿರ್ಬೇಕಾದ್ರೆ ರಾಚಪಾಜಿಯವ್ರು ಏನ್ ಮಾಡಿದ್ರು, 3 ಗೆರೆ ಎಳೆದ್ರಂತೆ ತಾವು ಕೈಲಿಡಿದಿರುವಂತ ಬೆತ್ತದಿಂದ. ಈ 3 ಗೆರೆ ದಾಟ್ಬಿಡಿ, ನಿಮ್ಗೆ ಏನು ಮಾಡಲ್ಲ ಅಂದ್ರು ರಾಚಪಾಜರರು. ಅಷ್ಟೇ ತಾನೇ ಅಂತ ಒಬ್ಬೊಬ್ಬರಾಗಿ ಗೆರೆನ ದಾಟಿದ್ರಲ್ಲ, ಒಬ್ಬ ರಕ್ತ ಕಟ್ಕೊಂಡು ಸತ್ತು ಬಿದ್ದು, ಇನ್ನೊಬ್ಬ ವಾಂತಿ ಬಂದು ಬಿದ್ದ, ಇನ್ನೊಬ್ಬನಿಗೆ ತಲೆ ತಿರುಗಿ ಬಿದ್ದ. ಎಲ್ಲರೂ ಸತ್ತು 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 ಮಲಗ್ತಾವ್ರು. ಈ 257 ಮಕ್ಕಳಿಗೂ ಅಧಿಪತಿಯಾಗಿದ್ದಂತ ವಿಜಯನಗರದ ದುರ್ಗವ್ವ ಓಡೋಡ್ ಬರ್ತಾಳೆ. ಎಲ್ಲಿಗೆ? ಕೊಡೇಕಲ್ಲಿನ ನೆರಳಲ್ಲಿ ಮಲಗಿದಳ ಪರಂಜ್ಯೋತರ ಹತ್ರಕ್ಕ. ಗುರುಗಳೇ ಎಚ್ಚರವಾಗಿ ಗುರುಗಳೇ. ಏನಾಯ್ತು ಏನಾಯ್ತು ದುರ್ಗವ್ವ? ನಿಮ್ಮ ಶಿಷ್ಯ ನನ್ನ ಕುಳದವರೆಲ್ಲ ಸಾಯಿಸ್ತಾವನ, ಎಚ್ಚರರಾಗಿ. ಏನು? ನನ್ನ ಶಿಷ್ಯ ಕುಳದವರೆಲ್ಲ ಸಾಯಿಸ್ತಾವನ? ಇಲ್ಲಿ ಕರ್ಕೊಂಡು ಹೋಗಿ ನಡಿ. ಗುರುಗಳ ಹತ್ರ ಬರ್ತಾರೆ. ರಾಚಪಾಜಿ, ನಾವು ಶರಣರ ರಕ್ಷಕರಾಗಬೇಕು ಹೊರತು ಭಕ್ಷಕರಾಗಬಾರ್ದು. ಸತ್ತೋಗಿರೋರ ಮೇಲೆಲ್ಲ ಮಟ್ಟಿ ಕಬ್ಬು ತುಳಿತವನ್ನ ಹಾಕಿ ಎಚ್ಚರ ಮಾಡು.
ಮಟ್ಟಿ ಕಬ್ಬ ದೂಡ್ತವನ ಆಗ್ತಿದ್ದ ಕೂಡಲೇ ದಿಢೀರ್ನ ಎದ್ದು ನಿಂತ್ಕೊಂಡ್ರೆ ಅಂತ ನೋಡಿ ಎಲ್ಲರೂ ಕೂಡ. ಆ ವಿಜಯನಗರದ ದುರ್ಗವ ಕೇಳ್ತಾಳಂತೆ, ಗುರುಗಳೇ ನಾನಿಲ್ಲಿದ್ರೆ ಈ ಊರಿನ ಜನ ನನ್ನ ಕೆಟ್ಟ ಕೆಟ್ಟ ಕೆಲಸಕ್ಕೆಲ್ಲ ಬಳಸ್ಕೊಂಡು ಕೆಟ್ಟವನ್ನ ಮಾಡ್ಬಿಡ್ತಾಳೆ. ನಾನಿಲ್ಲಿರಲ್ಲ ಗುರುಗಳೇ, ನೀವೆಲ್ಲ ಹೋಗ್ತಾ ಇದ್ದೀರಾ, ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ಗುರುಗಳೇ. ಬಾ ದುರ್ಗವ್ವ ಬಾ, ನಿನಗೊಂದು ಪ್ರತ್ಯೇಕವಾದ ಸ್ಥಳ, ಪ್ರತ್ಯೇಕವಾದ ಸ್ಥಾನಮಾನ ಉಂಟು, ನಿನ್ನ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಗುರುಗಳಾದವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆ ವಿಜಯನಗರದ ದುರ್ಗವನನ್ನು ಕರ್ಕೊಂಡು ಕುರುಬನಕಟ್ಟೆಯ ಮಲಯಾಳದ ಮಾರಮ್ಮ ತಾಯಿಯ ನೆಲೆ ಮಾಡೋದು ಕರ್ಕೊಂಡು ಹೋಗ್ತಾರೆ ನೋಡಿ. ಈಗಿನ ಕುರುಬನಕಟ್ಟೆಯಲ್ಲಿ ಮಲಯಾಳದ ಮಾರಮ್ಮ ಇದ್ದಾಳಲ್ಲ, ಅವಳೇ ವಿಜಯನಗರದ ದುರ್ಗವನಾಗಿದ್ಲು. ಅವಳನ್ನ ಅಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಸೇರಿಸೋದು ಗುರುಗಳು. ಈ ಕಥೆಲಿ ತಿಳಿಯೋದೇನೋ, ಯಾರು ಎಲ್ಲೆಲ್ಲಿಂದ ಬಂದ್ರು, ಎಲ್ಲೆಲ್ಲೋ ಐಕ್ಯವಾದ್ರು ಅನ್ನೋದು ಈ ಕಥೆಲಿ ಮುಖ್ಯವಾಗಿ ತಿಳ್ತಕ್ಕಂಥದ್ದು. ಇಲ್ಲಿ ಗುರುಗಳ ಅಭಯವನ್ನ ಇಟ್ಟರೆ ಮುಂದೆ ಹೋಗ್ತಾರಲ್ಲ, ದುರ್ಗವನನ್ನ ಕರ್ಕೊಂಡು 300 ಬರ್ತಾರೆ ನೋಡಿ. ಕಾಗಿನೆಲೆ ಚಿನ್ನದ ಬಗೆಯಾಡ್ತಿದ್ದಂತ ಸ್ಥಳ ನೋಡಿ ಅದು. ಅಲ್ಲಿಬ್ರು ಗಂಡ ಹೆಂಡತಿರು ವಾಸವಾಗಿದ್ರು. ಕಲ್ಯಾಣಮ್ಮ ಬಸವಲಿಂಗಯ್ಯ ಅಂತ ನೋಡಿ ಗಂಡ ಹೆಂಡತಿರು. ಅವ್ರಿಗೊಬ್ಬಳೇ ಒಬ್ಬಳು ಮಗಳು, ಅವಳ ಹೆಸರು ಶಿವಲೀಲಾ. 7 ವರ್ಷದ ಹೆಳಬಾಲೆ, ಸಕಲಗಳ ಸಂಪನ್ನೆ, ವಿದ್ಯಾವಂತೆ, ಬುದ್ಧಿವಂತೆ, ಜ್ಞಾನವಂತೆ, ತಂದೆ ತಾಯಿಗಳಿಗೆ ತಕ್ಕ ಮಗಳಾಗಿದ್ದವಳು ಅವಳು. ಗುರುಗಳ ಕಣ್ಣು ಅವಳ ಮೇಲೆ ಬಿತ್ತು ನೋಡಿ. ಈ ಶಿಷ್ಯ ಇದ್ದಾಳಲ್ಲ, ಆ ಶಿವಲೀಲಾನ ಹೆಣ್ಮಗಳು, ಅವಳು ನನಗೆ ಶಿಷ್ಯಳಾಗಬೇಕು, ಬನ್ನಿ ಹೋಗಿ ಕರ್ಕೊಂಬರೋಣ ಅಂದ್ರು ಗುರುಗಳು. ಗುರುಗಳೇ ಒಬ್ಬಳೇ ಮಗಳು ಅಂತೀರಾ, ಅವ್ರು ನಮ್ಗೆ ಗೊತ್ತಾದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ, ನಾವು ಮಾತ್ರ ಬರಲ್ಲ ಗುರುಗಳೇ. ಓ ನಿಮಗೆ ಹೆದರಿಕೆ ಇದೆಯಾ? ಸರಿ, ನೀವೆಲ್ಲ ಊರಾಚೆ ಇಲ್ಲೇ ಕೂತ್ರಿ, ನಾನೊಬ್ಬ ಹೋಗಿದ್ ಬರ್ತೀನಿ ಅಂತ ಗುರುಗಳು ಒಬ್ಬರೇ ಬಂದ್ರು ನೋಡಿ. ಆ ಊರೊಳಗಡೆ ಬಂದಿದ್ದೆ ಶಿವಲೀಲಾ ಹೆಣ್ಣು ಮಗಳಿದ್ದಂತ ಮನೆ ಹತ್ರ ಬಂದು ಭಿಕ್ಷೆ ಕೇಳ್ತಾರೆ. ಧರ್ಮೋ ಧರ್ಮ ಭಿಕ್ಷಾ ಋಕ್ವಾರಣ್ಯ ಭಿಕ್ಷಾ. ಹಾಗಂದ ಕೂಡಲೇ ಕಲ್ಯಾಣಮ್ಮ ಮೊರೆ ತುಂಬ ಚಿನ್ನ ಬೆಳ್ಳಿ ಮುತ್ತುರತ್ನ ತುಂಬ್ಕೊ ಬರ್ತಾಳೆ ನೋಡಿ. ಇಡ್ರಿ ಸ್ವಾಮಿ, ಇಡ್ರಿ ನಿಮ್ಮ ಜೋಳಿಗೆನ, ಸ್ವೀಕರಿಸಿ ಮುತ್ತುರತ್ನವನ್ನ. ಒಲ್ಲೆ ಒಲ್ಲೆ ತಾಯಿ, ಒಲ್ಲೆ ಒಲ್ಲೆ. ಈ ಮುತ್ತುರತ್ನಗಳನ್ನು ಶರಣರ ಮನೆಯಲ್ಲಿ ಇತ್ತಲಲ್ಲಿ ಊತ ಹಾಕುವಂತ ಮುಗ್ಗಳಿ ಜೋಳಿಗೆ ಸಮಾನ ಕಣವ. ಮುತ್ತುರತ್ನನೇ ಮುಗ್ಗುಳು ಜೋಳಕ್ಕೆ ಸಮಾನ ಅನ್ನೋ ಇನ್ನೇನು ಬಯಸ್ಕೊ ಬಂದಿದ್ದೀರ ಸ್ವಾಮಿ? ಏನಿಲ್ಲ, ಶರಣ ದಂಪತಿಗಳು ಒಬ್ಬಳೇ ಒಬ್ಬಳು ಮಗಳಾಗಿರ್ಬೇಕು, 7 ವರ್ಷದ ಹೆಳೆಬಾಳೆ ಆಗಿರ್ಬೇಕು ಅಂತವಳು ನಿನ್ನ ಮನೆ ಒಳಗೆ ದಾಳೆ ತಾಯಿ. ಅವಳನ್ನೆತ್ತಿ ಈ ಜೋಳಿಗೆಗೆ ಹಾಕ್ಬಿಡು, ಮುಟ್ನಳ್ಳಿ ತೋಪಿಗೆ ಅವಳ ಅಧಿಪತಿ ಮಾಡ್ತೇನೆ. ಹಾಗಂದ ಕೂಡಲೇ ಕೋಪ ಬಂತು, ತೊಲಗೋಗೆ ಆಚೆಗೆ. ಒಬ್ಬಳೇ ಒಬ್ಬಳು ಮಗನ್ನೇ ಇವನು ಕೊಟ್ಬಿಡ್ಬೇಕಂತೆ. ನಾವು ಈಗ ಅನಾಥರಾಗಿರ್ಬೇಕಾ? ನಾವು ಮುದ್ದಾಗಿ ಸಾಕಿರುವಂತ ಹೆಣ್ಮಕ್ಳನ್ನ ನೀನು ಕೊಟ್ಟುಬಿಟ್ಟು ನಾವೇನ್ ಮಾಡೋದು? ನಿನ್ನ ಕೊಡಲ್ಲ, ತೊಲಗೋಗ ಆಚೆಗೆ. ಬಾಯಿ ಬಂದ ಬೈದ್ರು ಕೂಡ ಪರಮಜ್ಯೋತರು ದುಃಖ ಪಡ್ಲಿರುವಂತ. ಯಾಕಂತ ಎತ್ತು ತಾಯಿ ತನ್ನ ಮಗಳನ್ನ ಕಿತ್ಕೊಡ್ತಾಳ, ಅದೇ ತಾಯಿಯ ದೊಡ್ಡ ಗುಣ. ಇತ್ತ ಪರಮಜ್ಯೋತರು ಊರಿನ ಅಂಕಡ ಬಾಗಿಲ ಕಡೆ ಬರ್ತಿದ್ರೆ, ಶಿವಲೀಲಾನ ಹೆಣ್ಮಗಳು ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಿತ್ತು. ಪರಮಜ್ಯೋತರು ಏನ್ ಮಾಡಿದ್ರು, ಅವಳು ಗೊತ್ತಿಲ್ಲದ ರೀತಿ ಅವಳ ಮೇಲೆ ವಿಭೂತಿನ ಪರೀಕ್ಷಣೆ ಮಾಡಿ ಊರಿಂದ ಆಚೆ ಬಂದ್ಬಿಟ್ರು ನೋಡಿ. ಯಾವಾಗ ವಿಭೂತಿ ಪರೀಕ್ಷಣೆ ಮಾಡಿ ಊರಿಂದ ಆಚೆ ಬಂದ್ರು, ಹೆಣ್ಮಗಳಾದವಳು ತನ್ನ ಮನೆ ಕಡೆಗೆ ಮಾತು ಬರದೆ ಕಣವೆರಿಸುತ್ತ ಯಮ ಚಳಿ ಜ್ವರ ಬಂದು ಗಡಗಡನೆ ನಡಗುತ್ತ ಜವರಾಯ ಬಂದಾನು, ಕೈಯಲ್ಲಿ ಗುಡಿಗೋಲ ಹಿಡಿದಾನು, ಕೈ ಬೀಸಿ ಕರೆದಿಹನು ತಾಯಿ, ನಾನಿನ್ನು ಹೊರಡುವೆ ನಮ್ಮ ಅಮ್ಮ 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 ಅಮ್ಮ. ನಾನು ಹೊರಟೋಗ್ತೀನಮ್ಮ, ನನ್ನ ಪ್ರಾಣ ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ, ನಾನು ಹೊರಟೋಗ್ತೀನಮ್ಮ. ಆಗನ್ನ ಬಡಬಾಗು, ನೀನು ಇನ್ನು ಬಾಳಿ ಬದುಕಬೇಕಾದವಳು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಬಾಕಂದ ಬಾಕಂದ ಅಂತ ಮಗುವನ್ನ ಜೋರಾಗಿ ಬಂದು ಒಪ್ಕೊಂಡೆಲ್ಲ ಬೆಚ್ಚಿ ನಿಂತಾಳು. ಮಗಳಿಗೆ ಚಳಿ ಜ್ವರ ಬಂದು ಗಡಗಡನೆ ನಡುಗ್ತಾ ಇದೆ. ಅಯ್ಯೋ, ನನ್ನ ಮಗಳಿಗೆ ಯಾಕಿಂತ ಜ್ವರ ಬಂದು ಬಿಡ್ತು. ನನ್ನ ಮಗ, ಆ ವ್ಯಕ್ತಿ ಆದವನು ಯಾವ ರೀತಿ ಬಂದು ನನ್ನ ಮಗಳನ್ನ ಕೇಳದ್ದು, ನನ್ನ ಮಗಳಿಗಿಂತ ಸ್ಥಿತಿ ಬಂದು ಬಿಡ್ತಲ್ಲ, ನಾನೇನು ಮಾಡ್ಲಿ ಅಂತ ವ್ಯಥೆಯನ್ನು ಪಡ್ತಾಳೆ. ಗಳಿಗೆಗೂ ಜ್ವರ ಮೇಲೇರ್ತಾ ಇದೆ, ತಣ್ಣೀರು ಬಟ್ಟೆ ಹಾಕ್ತಾಳೆ, ಏನೇನೋ ಮಾಡ್ತಾಳೆ, ಕಡಿಮೆ ಆಗ್ತಾ ಇಲ್ಲ ಜ್ವರ. ಬೆಳಗಾಗಿ ಪರಮಜ್ಯೋತಿ ಇಂದಿನ ದಿನ ಯಾವಾಗ ಬಂದು ಆ ಮಗುವನ್ನ ಕೇಳಿದ್ರು, ಆ ಸಮಯಕ್ಕೆ ಸರಿಯಾಗಿ ಕಣ್ಣ ಮೇಲಕ್ಕೆ ಮಾಡ್ಬಿಟ್ಟದೆ, ಧೋಪ್ಪನ ಪ್ರಾಣ ಬಿಟ್ಬಿಡ್ತು ಆ ಮಗು. ಊರಿನ ಜನ ಸೇರ್ಬಿಡ್ತು, ಏನೇ ಅನ್ಯಾಯ. ಊರಿಗೆ ಒಳ್ಳೆ ಹೆಣ್ಮಗಳಾಗಿದ್ಲು, ಚಿಕ್ಕ ವಯಸ್ಸು ಪ್ರಾಣ ಬಿಟ್ಟು ಬಿಡ್ತಲ್ಲ. ತಂದೆ ತಾಯಿಗಳಿಗೆ ತಕ್ಕ ಮಗಳಾಗಿದ್ಲಲ್ಲಪ್ಪ, ಯಾಕಿಂತ ಸ್ಥಿತಿ ಬಂದ್ಬಿಡ್ತು? ಯಾಕಿಂತ ಸ್ಥಿತಿಯನ್ನ ಕೊಟ್ಟ ಪರಮಾತ್ಮ? ನೋಡೋದಕ್ಕೆ ದೊಡ್ಡವರು ಹೇಳ್ತಾರೆ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಖಚಿತ. ಹುಟ್ಟಿದ ಮನುಷ್ಯ ಒಂದೇ ಊರಿನಲ್ಲಿ ಬಾಳಿ ಬದುಕಿ ಸಾವನ್ನಪ್ಪಕ್ಕಾಗಲ್ಲ, ಚಲನವಾಗಬೇಕು, ಸಂಚಲನವಾಗಲೇಬೇಕು ನೋಡಿ. ಏಕೆಂದ್ರೆ ಒಂದು ನದಿ ಕಾಡಿನ ಬೆಟ್ಟದಲ್ಲಿ ಹುಟ್ಟಿ ಹರಿದು ಜಂಜಾಡಿ ಜಲದಾಡಿ ಎಲ್ಲಾ ಕಡೆ ಹರಿದಾಡಿ ಕೊನೆಗೆ ಸಮುದ್ರಕ್ಕೆ ಬಂದು ಹೇಗೆ ಸೇರಿಕೊಳ್ಳುತ್ತೋ,
ಹಾಗೆ ಮನುಷ್ಯನ ಜೀವನವೂ ಅಷ್ಟೇ. ಹುಟ್ಟಿ ಬೆಳೆದು ನಾನು ನನ್ನದು ನಮ್ಮದು ಪ್ರಪಂಚ ಎಲ್ಲವನ್ನ ಕುಟುಂಬದ ಬಾಂಧವ್ಯದಲ್ಲಿ ಬೆಳಗ್ಗೆ ಮುಪ್ಪಾಗಿ ಕೊನೆಗೆ ಪ್ರಾಣವನ್ನ ಬಿಡಲೇಬೇಕು. ಹುಟ್ಟಿದ ಮನುಷ್ಯ ಶಾಶ್ವತವಾಗಿ ಉಳಿಯಕ್ಕಾಗಲ್ಲ ನೋಡಿ, ಭಗವಂತನ ಸಹಕಾರ ಬೇಕು. ಅದಕ್ಕೊಂದು ನಮ್ಮ ಸಿ ಅಶ್ವಥ್ರವರು ಒಂದು ಭಾವಗೀತೆಯಲ್ಲಿ ತಿಳಿಸಿದ್ದಾರೆ. ನಮ್ಮ ಜಿ ಎಸ್ ಶಿವರುದ್ರಪ್ಪನವರ ರಚನೆ. ಆ ಗೀತೆನೇ ಸಂದರ್ಭದಲ್ಲಿ ಆಡೋಣ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲಲು ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲಲು ಸೇರಬಲ್ಲೆ ನೀನು. ಸೇರಬಹುದೇ ನಾನು ಕಡಲ ನೀರಿನೊಳು, ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ.